Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರಾತ್ಮರವರ ಪ್ರಸಾದವು ನಿಮ್ಮೆಲ್ಲರೊಡನೆ ಇರಲಿ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ನಮ್ಮ ಜೀವನ ಸುಂದರವಾದಂತಹ ಜೀವನ. ನಮ್ಮ ಜೀವನ ಹೋರಾಟದ ಜೀವನ. ನಮ್ಮ ಜೀವನ ದುಃಖಕರವಾದ ಜೀವನ. ಹಾಗೆ ನಮ್ಮ ಜೀವನ ಹೇಗಪ್ಪ ಅಂತ ಹೇಳಿದ್ರೆ ಕಹಿಯಾದ ಪಾತ್ರೆ ತುಂಬಿದ ಜೀವನ. ಪ್ಲೀಸ್ ಲೋ, ಪ್ಲೀಸ್ ಲೋ, ಪ್ಲೀಸ್ ಲೋ. ಇದರಲ್ಲಿ ಯಾವುದು ಸರಿ? ಕಹಿಯಾದ ಪಾನ ತುಂಬಿದಂತಹ ಜೀವನವೋ, ದುಃಖಕರವಾದಂತಹ ಜೀವನವೋ, ಕಷ್ಟದ ಜೀವನವೋ, ಸಂತೋಷದ ಜೀವನವೋ? ಯಾವ ಜೀವನ ನಮ್ಮ ಜೀವನ? ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ನಮ್ಮೆಲ್ಲರ ಜೀವನ ಆಶೀರ್ವಾದಕರವಾದ ಜೀವನ. ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ನಮ್ಮ ಜೀವನ ಆಶೀರ್ವಾದಕರವಾದ ಜೀವನ. ಈ ಆಶೀರ್ವಾದದ ಜೀವನ ನಾವು ನೋಡ್ತಾ ಇದ್ದೇವೆ, ಅನುಭವಿಸ್ತಾ ಇದ್ದೇವೆ. ಆದರೆ ಅದು ನಮ್ಮ ಕಣ್ಣಿಗೆ ಮರೆಯಾಗಿದೆ. ನಮ್ಮ ಕಣ್ಣಿಗೆ ಅದು ಮರೆಯಾಗಿದೆ. ಆಶೀರ್ವಾದದ ಜೀವನ ನಮಗೆ ಕಾಣ್ತಾ ಇಲ್ಲ. ಬರೀ ಕಷ್ಟದ ಜೀವನ ಕಾಣ್ತಾ ಇದೆ, ಜಿಗುಪ್ಸೆಯ ಜೀವನ ಕಾಣ್ತಾ ಇದೆ, ಹೋರಾಟದ ಜೀವನ ಕಾಣ್ತಾ ಇದೆ, ಕಹಿಯಾದ ಜೀವನ ಕಾಣ್ತಾ ಇದೆ. ಆಶೀರ್ವಾದದ ಜೀವನ ಕಾಣ್ತಾ ಇಲ್ಲ. ಕಾರಣ, ನಾವು ಈ ಲೋಕದಲ್ಲಿ ಹೆಚ್ಚಾಗಿ ಚಿಂತಿಸುವುದು ಈ ಬೇಡವಾದದನ್ನ. ಯಾವಾಗಲೂ ನಾವು ದುಃಖಕರವಾದ ಸಂಗತಿ, ಹೋರಾಟದ ಸಂಗತಿ, ಹೀಗೆ ಬೇಡವಾದದನ್ನೇ ಚಿಂತೆ ಮಾಡ್ತಾ ಇರ್ತೀವಿ. ಅದರ ಗೊಂದಲದಲ್ಲಿಯೇ ನಾವಿರ್ತೇವೆ. ಅದರಿಂದ ಆಶೀರ್ವಾದವನ್ನು ಕುರಿತು ಚಿಂತಿಸಲಿಕ್ಕೆ ನಮಗೆ ಆಗೋದಿಲ್ಲ. ಅಂದ್ರೆ ಆಶೀರ್ವಾದವಾದದ್ದು ನಮ್ಮಲ್ಲಿ ಬರೋದಿಲ್ಲ. ಅಯ್ಯೋ, ನನ್ನ ಮನೆಯಲ್ಲಿ ಹೀಗೆ ಆಗಿ ಹೋಯ್ತು, ನನ್ನ ಕೆಲಸ ಹೀಗೆ ಆಯ್ತು, ನನ್ನ ದುಡ್ಡು ಹೀಗೆ ಆಯ್ತು, ನನ್ನ ಮಕ್ಕಳು ಹೀಗೆ ಆದ್ರು, ನನ್ನ ಹೆಂಡತಿ ಹೀಗೆ ಆದ್ರು, ನನ್ನ ಅಣ್ಣ ಹೀಗೆ, ನನ್ನ ತಮ್ಮ ಹೀಗೆ, ನನ್ನ ವ್ಯವಸಾಯ ಹೀಗೆ, ನನ್ನ ಕೆಲಸ ಹೀಗೆ, ಹೀಗೆ ಬರೇ ಯೋಚನೆಗಳು, ಈ ಲೋಕದ ಯೋಚನೆಗಳು, ಲೋಕದ ಚಿಂತನೆಗಳು, ಪ್ರಾಪಂಚಿಕ ಚಿಂತನೆಗಳಲ್ಲಿ ಮಾತ್ರ ನಾವು ಸಿಕ್ಕಿಕೊಳ್ಳುವ ಕಾರಣ ನಮಗೆ ಆಶೀರ್ವಾದ ಕಣ್ಣಿಗೆ ಕಾಣುವುದಿಲ್ಲ. ಆಶೀರ್ವಾದವನ್ನು ನಾವು ಸ್ಮರಿಸಿ ನೋಡುವುದಿಲ್ಲ. ಆಶೀರ್ವಾದದ ಚಿಂತನೆ ನಮಗಿಲ್ಲ. ನಾವು ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ಅಲ್ಲ, ಎಷ್ಟು ಜನ ನಾವು ಒಂದು ದಿನಕ್ಕೆ ಎಷ್ಟು ಆಶೀರ್ವಾದದ ಸಂಗತಿಗಳನ್ನ ನಾವು ಚಿಂತೆಗೆ ತಗೊಳ್ತೇವೆ, ಎಷ್ಟು ಆಶೀರ್ವಾದದ ಚಿಂತನೆಗಳನ್ನ ನಮ್ಮ ಸಂಗತಿಯಲ್ಲಿ ನಾವು ತೆಗೆದುಕೊಳ್ತೇವೆ. ಒಂದು ದಿನಕ್ಕೆ 20 ಆಶೀರ್ವಾದದ ಚಿಂತೆಗಳನ್ನ ನಾವು ಮಾಡ್ತೇವಾ? ಅಥವಾ 10 ಆಶೀರ್ವಾದದ ಚಿಂತನೆಗಳನ್ನ ಮಾಡ್ತೇವಾ? ಬೇಡ, 5 ಆಶೀರ್ವಾದದ ಚಿಂತನೆಗಳನ್ನ ಮಾಡ್ತೇವಾ? ಒಂದು ಸಹ ಮಾಡೋದಕ್ಕೆ ಕಷ್ಟ. ದೇವರು ನನ್ನನ್ನು ಆಶೀರ್ವದಿಸಿದ್ದಾರೆ ಎಂಬ ಚಿಂತನೆಯೇ ನಮಗೆ ಬರುವುದಿಲ್ಲ. ದೇವರು ನನ್ನೊಂದಿಗಿದ್ದಾರೆ, ದೇವರು ನನ್ನನ್ನು ಆಶೀರ್ವದಿಸುತ್ತಾರೆ ಎಂಬ ಚಿಂತನೆಗಳು ನಮಗೆ ಬರುವುದಿಲ್ಲ. ಕಾರಣ, ನಾವು ಚಿಂತೆಯಲ್ಲಿಯೇ ಚಿತೆಯಾಗಿ ಹೋಗಿದ್ದೇವೆ. ನಾವು ಚಿಂತೆಯಲ್ಲಿಯೇ ಚಿತೆಯಾಗಿ ಹೋಗುವ ಕಾರಣ ನಾವು ಆಶೀರ್ವಾದನ ಕಾಣೋದಿಲ್ಲ. ಆಶೀರ್ವಾದವನ್ನು ನಾವು ಕಾಣಬೇಕು. ಪರರ ಜೀವನದಲ್ಲಿ ಆಶೀರ್ವಾದವನ್ನು ಕಾಣುವುದು ಆಶೀರ್ವಾದವಲ್ಲ. ಪಕ್ಕದ ಮನೆಯಲ್ಲಿ ಒಂದು ಧ್ಯಾನಕ್ಕೆ ಹೋದಾಗ, ಹೀಗೆ ಬೇರೆ ವಿಷಯದಲ್ಲಿ ಬೇರೆಯವರನ್ನು ಕುರಿತು ಮತ್ತೊಬ್ಬರ ಜೀವನದಲ್ಲಿ ಇರುವಂತಹ ಆಶೀರ್ವಾದವನ್ನು ಕಂಡು ಏನು ಪ್ರಯೋಜನವಿಲ್ಲ. ಏನು ಪ್ರಯೋಜನವಿಲ್ಲ. ನಾನು ಕಾಣಬೇಕು ಆಶೀರ್ವಾದ. ನನ್ನಲ್ಲಿರುವಂತಹ ಆಶೀರ್ವಾದವನ್ನು ನಾನು ಕಾಣಬೇಕು. ಆಶೀರ್ವಾದ ಎಂಬುದು
ನಾನು ಕಾಣಲಿಕ್ಕೆ ಇಷ್ಟಪಡುವಾಗ ಮಾತ್ರವೇ, ಆಶೀರ್ವಾದಕ್ಕಾಗಿ ನಾನು ಕಾಯುವಾಗ ಮಾತ್ರವೇ, ಅಥವಾ ಆಶೀರ್ವಾದದ ಕುರಿತು ನಾನು ಚಿಂತಿಸುವಾಗ ಮಾತ್ರವೇ ಅದರ ಪ್ರತಿಫಲ. ನನ್ನ ಜೀವನದ ಹದವಾದ ಭೂಮಿಯಲ್ಲಿ ನಾನು ಬಿತ್ತಬೇಕು, ಫಲವನ್ನು ನೋಡಬೇಕಾದ್ರೆ. ಪಕ್ಕದ ಮನೆಯ ಭೂಮಿಯಲ್ಲಿ ಹೋಗಿ ಬಿತ್ತಿರೋದನ್ನ ಫಲ ಬಂತು ಅಂತ ಸಂತೋಷ ಪಟ್ಟೇನು ಪ್ರಯೋಜನ? ನನಗೂ ಭೂಮಿ ಇದೆ, ಪಕ್ಕದ ಮನೆಯವರಿಗೂ ಭೂಮಿ ಇದೆ. ಅವರ ಭೂಮಿಯಲ್ಲಿ ಭೂಮಿಯನ್ನು ಹದ ಮಾಡಿ ಅಲ್ಲಿ ಬಿತ್ತು ಫಲ ಬರುವಾಗ, ತೆನೆ ಬರುವಾಗ, ಅಯ್ಯೋ ಎಷ್ಟು ಬಂದಿದೆ, ಎಷ್ಟು ಒಳ್ಳೆ ತೆನೆ ಬಂದಿದೆ ಎಂದು ಹೇಳುವುದಕ್ಕಿಂತ ನನ್ನ ಜೀವನವೆಂಬ ಹದವಾದ ಭೂಮಿಯಲ್ಲಿ ನಾನು ಬಿತ್ತಿ ನನ್ನ ಬಿತ್ತನೆಯ ಮೂಲಕವಾಗಿ ಬಂದ ಫಸಲು ಪೈರನ್ನ ಎಷ್ಟು ತೆನೆ ಬಂದಿದೆ ಎಂದು ನೋಡುವಂತ ಆಶೀರ್ವಾದ ನಮಗೆ ಬೇಕು. ಆದರೆ ನಮಗೆ ಅದನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಇದೇ ಆಶೀರ್ವಾದವನ್ನು ನಾವು ಕಾಣಬೇಕಾಗಿರೋದು. ಯೇಸು ಸ್ವಾಮಿ ಹೇಳ್ತಾರೆ ಯೋಹಾನ ಶುಭ ಸಂದೇಶದಲ್ಲಿ 14ನೇ ಅಧ್ಯಾಯದಲ್ಲಿ, ನಾವು ಹಾಗೇ ಮೆಲುಕಾಕಿ ಧ್ಯಾನಿಸಿ ಹೋಗ್ಬೇಕಾದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ಏನ್ ಹೇಳ್ತಾರೆ? ನನ್ನ ಆನಂದವು ನಿಮ್ಮಲ್ಲಿ ತುಂಬಿ ತುಳುಕಬೇಕೆಂತಲೂ ಇದನ್ನೆಲ್ಲ ನಿಮಗೆ ನಾನು ಹೇಳ್ತಾ ಇದ್ದೇನೆ. ನನ್ನ ಆನಂದವು ನಿಮ್ಮಲ್ಲಿ ತುಂಬಿ ತುಳುಕಬೇಕೆಂತೂ ಇದನ್ನೆಲ್ಲ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಯೇಸು ಸ್ವಾಮಿಗೆ ಬೇಕಾಗಿರೋದು ನಮ್ಮ ಆನಂದ. ನಮ್ಮ ಹೃದಯದಲ್ಲಿ ನಾವು ಆನಂದವನ್ನು ಕಾಣಬೇಕು, ನಮ್ಮ ಜೀವನದಲ್ಲಿ ನಾವು ಆನಂದವನ್ನು ಕಾಣಬೇಕು. ಆದರೆ ನಮ್ಮಲ್ಲಿ ಆನಂದ ಇದೆಯಾ? ಇಲ್ಲ. ದೇವರ ವಾಕ್ಯ ನಮಗೆ ಆನಂದವನ್ನು ತರುವಂಥದ್ದು, ದೇವರ ವಾಕ್ಯ ನಮಗೆ ಆಶೀರ್ವಾದವನ್ನು ತರುವಂಥದ್ದು. ಹೀಗೆ ಆಶೀರ್ವಾದವನ್ನು ತರುವ, ಆನಂದವನ್ನು ತರುವ ದೇವರ ವಾಕ್ಯವನ್ನ ನಾನು ಆಶ್ರಯಿಸಿಕೊಳ್ಳುವಾಗ ನನಗೆ ಆನಂದ, ನನಗೆ ಆಶೀರ್ವಾದ. ಯೋಚನೆ ಮಾಡಿ, ಒಂದು ದಿನಕ್ಕೆ ಎಷ್ಟು ಆಶೀರ್ವಾದವನ್ನು ಕುರಿತು ನಾವು ಯೋಚನೆ ಮಾಡ್ತೇವೆ? ಆಶೀರ್ವಾದದ ಜೀವನವನ್ನು ಕುರಿತು ನಾವು ಯೋಚನೆ ಮಾಡುತ್ತೇವೆ. ನಾಳೆ ನನ್ನ ಜೀವನದಲ್ಲಿ ಒಂದು ಅದ್ಭುತ ನಡೀತದೆ, ಇವತ್ತು ಸಂಜೆಯೊಳಗೆ ಒಂದು ಅದ್ಭುತ ನಡೀತದೆ ಅಂತ ಹೇಳುವರು ಎಷ್ಟು ಮಂದಿ ಇದ್ದೀರಿ? ಎಷ್ಟು ಮಂದಿ ಇದ್ದೇವೆ? ನಾಳೆ ನನ್ನ ಜೀವನದಲ್ಲಿ ಒಂದು ಅದ್ಭುತ ನಡೀತದಪ್ಪ, ಇವತ್ತು ಅದ್ಭುತ ನೋಡಿ, ಈಗ ನೋಡು, ಈಗ ಸಂಜೆ ಒಳಗಡೆ ನನ್ನ ಜೀವನದಲ್ಲಿ ಒಂದು ಅದ್ಭುತ ನಡೀತದೆ ಅಂತ ಹೇಳುವರು ಎಷ್ಟು ಜನ ಇದ್ದೀವಿ ಕಾನ್ಫಿಡೆನ್ಸ್ ಅಲ್ಲಿ? ಇದೇ ಆಶೀರ್ವಾದ, ಇದೇ ನೇರವಾಗಿ ನಾವು ಕಾಣುವಂತ ಆಶೀರ್ವಾದ. ಆದರೆ ಈ ಆಶೀರ್ವಾದದ ಯೋಚನೆ ನಮಗಿಲ್ಲ. ಅಯ್ಯೋ ನಾಳೆ ಏನಾಗ್ತದೋ ಗೊತ್ತಿಲ್ವಲ್ಲ, ಅಯ್ಯೋ ಸಂಜೆ ಏನಾಗ್ತದೋ ಗೊತ್ತಿಲ್ವಲ್ಲ. ಪ್ರಶ್ನಾರ್ಥಕ ಚಿಹ್ನೆಗಳು ಮಾತ್ರ ನಮ್ಮಲ್ಲಿ. ಈ ಪ್ರಶ್ನಾರ್ಥಕ ಚಿಹ್ನೆಗಳ ಗೊಂದಲಗಳಲ್ಲಿ ನಾವು ಸಿಲುಕಿಕೊಳ್ಬೇಕಾದರೆ ನಾವು ಆಶೀರ್ವಾದನ ಕಾಣಲಿಕ್ಕೆ ಆಗುವುದಿಲ್ಲ. ನೋಡಿ, ಯೇಸು ಸ್ವಾಮಿಯ ಮುಂದೆ ಸಾಕಷ್ಟು ಜನ ಬಂದರು. ದೆವ್ವ ಪೀಡಿತರು ಬಂದರು, ರೋಗಾವಸ್ಥೆಯಲ್ಲಿರೋರು ಬಂದರು, ಮರಣದಲ್ಲಿರೋರು ಬಂದರು, ಕುಂಟರು ಬಂದರು, ಕುರುಡರು ಬಂದರು, ಕುಷ್ಠರೋಗಿಗಳು ಬಂದರು, ಹಲವಾರು ಜನ ಯೇಸು ಸ್ವಾಮಿಯ ಮುಂದೆ ಬಂದರು. ಇಲ್ಲಿ ನಾವು ಆಳವಾಗಿ ಚಿಂತಿಸಬೇಕಾಗಿರುವಂತಹ ಒಂದು ಕಾರ್ಯವಿದೆ. ಬಂದಂತಹ ಪ್ರತಿಯೊಬ್ಬರಿಗೂ ವಿಶ್ವಾಸವಿತ್ತು, ನಾನು ಇಂದು ಸೌಖ್ಯ ಹೊಂದುತ್ತೇನೆ, ಇಂದು ನನ್ನನ್ನು ಯೇಸು ಸ್ವಾಮಿ ಸೌಖ್ಯಪಡಿಸುತ್ತಾರೆ, ನಾನು ಗುಣ ಹೊಂದುತ್ತೇನೆ, ಯೇಸುವಿನ ಬಳಿಗೆ ಹೋದರೆ ನಾನು ಸೌಖ್ಯವಾಗುತ್ತೇನೆ, ಯೇಸುವನ್ನು ಹಿಂಬಾಲಿಸಿ ಹೋದರೆ ನಾನು ಸೌಖ್ಯವಾಗುತ್ತೇನೆ ಎಂಬುದಾಗಿ ಹೇಳುತ್ತಾ ತಂಡೋಪತಂಡ ಜನ ಯೇಸು ಸ್ವಾಮಿಯನ್ನು ಹಿಂಬಾಲಿಸಿ ಬರ್ತಾ ಇದ್ರು. ಇವತ್ತಿನ ಶುಭ ಸಂದೇಶದಲ್ಲಿ ನಾವು ನೋಡುತ್ತೇವೆ, ಯೇಸು ಸ್ವಾಮಿ ತುಂಬಾ ಟಯರ್ಡ್ ಆಗಿ ಹೋಗ್ತಾರೆ. ಯೇಸು ಸ್ವಾಮಿ ತುಂಬಾ ಟಯರ್ಡ್ ಆಗಿ ಹೋಗ್ತಾರೆ. ಊಟ ಮಾಡೋದಕ್ಕೂ ಪುರ್ಸೊತ್ತಿಲ್ಲ ಅವರಿಗೆ. ಶಿಷ್ಯರಿಗೆ ಯೇಸು ಸ್ವಾಮಿಗೆ ಊಟ ಮಾಡ್ಲಿಕ್ಕೆ ಪುರ್ಸೊತ್ತಿಲ್ಲ, ಅಷ್ಟು ಟೆನ್ಷನ್. ಹೇಳ್ತಾರೆ, ಯೇಸು ಸ್ವಾಮಿ ಹೇಳ್ತಾರೆ, ಬನ್ನಿ ಒಂದು ಕೆಲಸ ಮಾಡುವ, ನಾವೆಲ್ಲರೂ ಏಕಾಂಗಿ ಪ್ರದೇಶಕ್ಕೆ ಹೋಗ್ಬಿಡೋಣ, ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ನಾವು ಬರುವ ಅಂತೇಳಿ ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳ್ತಾರೆ. ಕೊನೆಗೆ ಒಂದು ದೋಣಿನ ತರಿಸಿ ದೋಣಿಲಿ ಕುತ್ಕೊಂಡು ಏಕಾಂತವಾದಂತಹ ಒಂದು ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾರೆ. ಇವರು ರೆಸ್ಟ್ ಮಾಡ್ಲಿಕ್ಕೆ ಏಕಾಂತವಾದ ಪ್ರದೇಶಕ್ಕೆ ಹೋದ್ರು ಸಹ
ಜನರಿಗೆ ಇವರು ಹೋಗುವುದನ್ನು ಅರಿತಂತ ಜನರು ಕಾಲ್ದಾರಿಯಲ್ಲೇ ದೋಣಿಯಲ್ಲಿ ಹೋಗ್ತಾ ಇದ್ರು ಯೇಸು ಸ್ವಾಮಿ ಮತ್ತು ಶಿಷ್ಯರು. ಇತ್ತ ಜನರು ಏನ್ ಮಾಡಿದ್ರು, ಕಾಲ್ದಾರಿಯಲ್ಲೇ ನಡೆದು ಯೇಸು ಸ್ವಾಮಿ ಆ ಪ್ರದೇಶಕ್ಕೆ ಹೋಗುವುದಕ್ಕೆ ಮುಂಚೆ, ಆ ನಿರ್ಜನ ಪ್ರದೇಶಕ್ಕೆ ಹೋಗುವುದಕ್ಕೆ ಮುಂಚಿತವಾಗಿ ಅಲ್ಲಿ ಹೋಗಿ ತಲುಪಿಟ್ರು. ಕಾರಣ ಇಷ್ಟೇ, ನಾನು ಯೇಸುವಿನ ಬಳಿ ಹೋದರೆ ನಾನು ಸೌಖ್ಯ ಹೊಂದುತ್ತೇನೆ, ನಾನು ಯೇಸುವಿನ ಕಣ್ಣುಗಳಲ್ಲಿ ಬಿದ್ದರೆ ನಾನು ಸೌಖ್ಯ ಹೊಂದುತ್ತೇನೆ, ಯೇಸುವನ್ನು ಮುಟ್ಟಿದಾಗ ನಾನು ಸೌಖ್ಯ ಹೊಂದುತ್ತೇನೆ. ಆ 12 ವರ್ಷ ರಕ್ತಸ್ರಾವ ಸ್ತ್ರೀ ಮಾತ್ರ ಯೇಸು ಸ್ವಾಮಿಯ ವಸ್ತ್ರವನ್ನು ಮುಟ್ಟಿ ಸೌಖ್ಯ ಹೊಂದಲಿಲ್ಲ. ಹಲವಾರು ಜನ, ದೇವರ ವಾಕ್ಯ ಹೇಳ್ತದೆ, ಅವರ ವಸ್ತ್ರಗಳನ್ನು ಮುಟ್ಟಿದವರೆಲ್ಲರೂ ಸೌಖ್ಯ ಹೊಂದಿದ್ದರು, ಗುಣ ಹೊಂದಿದ್ದರು. ಆದರೆ ಅವರ ಕಾಯಿಲೆಗಳೆಲ್ಲ ಅಲ್ಲಿ ಹೇಳಲಿಲ್ಲ. ಈ 12 ವರ್ಷ ರಕ್ತಸ್ರಾವ ಸ್ತ್ರೀಯ ಕಾಯಿಲೆ ಮಾತ್ರ ಹೇಳಿದ್ರು ಅಷ್ಟೇನೆ. ಆದರೆ ಯೇಸು ಸ್ವಾಮಿಯನ್ನ ಯಾರೆಲ್ಲ ಮುಟ್ಟಿದರೋ ಅವರೆಲ್ಲರೂ ಸೌಖ್ಯ ಹೊಂದಿದ್ದರು. ಯೇಸು ಸ್ವಾಮಿಯಲ್ಲಿ ಹೋಗುವಾಗ ದೆವ್ವಗಳಿಂದ ಬಿಡುಗಡೆ ಹೊಂದಿದ್ರು. ಅಂದ್ರೆ ಜನರಿಗೆ ಗೊತ್ತಿತ್ತು, ನಾವು ಯೇಸುವಿನ ಬಳಿ ಹೋಗುವಾಗ ನನಗೆ ಬಿಡುಗಡೆ, ನನಗೆ ಸೌಖ್ಯ, ನನಗೆ ಜೀವ, ಎಂಥ ಮಾರಕವಾದದ್ದು ಸಹ ಸೌಖ್ಯವಾಗುತ್ತದೆ ಎಂಬುದು ಜನರಿಗೆ ಅರ್ಥವಾಗಿತ್ತು. ಆಶೀರ್ವಾದ ಸಿಕ್ಕುತ್ತದೆ ಎಂಬಂತ ವಿಶ್ವಾಸದಲ್ಲಿ ಯೇಸುವನ್ನು ಹಿಂಬಾಲಿಸ್ತಾ ಇದ್ರು. ಹಾಗೆ ಯೇಸು ಸ್ವಾಮಿಯ ನುಡಿಗಳಲ್ಲಿ ವಿಶ್ವಾಸವಿಟ್ಟು ಯೇಸು ಸ್ವಾಮಿ ಯಾರನ್ನ ಸ್ಪರ್ಶಿಸಿದರೋ ಅಥವಾ ಯೇಸು ಸ್ವಾಮಿಯನ್ನು ಯಾರೆಲ್ಲ ಸ್ಪರ್ಶಿಸಿದರೋ ಅವರೆಲ್ಲರೂ ಸೌಖ್ಯ ಹೊಂದಿದರು, ಆಶೀರ್ವಾದವನ್ನು ಪಡೆದುಕೊಂಡರು. ಇವತ್ತು ಒಂದು ಕ್ಷಣ ನಾವು ನೋಡಬೇಕು ನಮ್ಮನ್ನ ಕುರಿತು. ಎಷ್ಟೋ ಜನ ನಾವು ಪ್ರಾರ್ಥನೆಗೆ ಹೋಗ್ತೇವೆ, ಧ್ಯಾನಕ್ಕೆ ಹೋಗ್ತೇವೆ, ಹೇಗೆ ಹೋಗ್ತೇವೆ? ಅಥವಾ ಎಷ್ಟೋ ಜನ ಎಷ್ಟೋ ಕಾಲಗಳಿಂದ, ವರ್ಷಗಳಿಂದ, ತಿಂಗಳುಗಳಿಂದ ಪ್ರಾರ್ಥಿಸ್ತಾ ಇದ್ದೇವೆ. ಹೇಗೆ ಪ್ರಾರ್ಥಿಸ್ತಾ ಇದ್ದೇವೆ? ಆಶೀರ್ವಾದ ಸಿಗ್ತದೆ ಅಂತ ಪ್ರಾರ್ಥಿಸ್ತಾ ಇದ್ದೇವ? ಆಶೀರ್ವಾದ ಸಿಕ್ಕಿದೆ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವ? ಎರಡೂ ಇಲ್ಲ. ಪ್ರಾರ್ಥಿಸ್ತಾ ಇದ್ದೇವೆ ಅಷ್ಟೇ. ಪ್ರಾರ್ಥನೆ ವೆರಿ ಗುಡ್, ಆದರೆ ಪ್ರಾರ್ಥನೆಯಲ್ಲಿ ವಿಶ್ವಾಸವಿರಬೇಕು. ಹೇಗೆ ಜನಸಮೂಹ ಯೇಸು ಸ್ವಾಮಿಯನ್ನು ಹಿಂಬಾಲಿಸಿ ಯೇಸುವನ್ನು ಮುಟ್ಟಿದವರು ಸೌಖ್ಯ ಹೊಂದುತ್ತೇವೆ ಎಂಬಂತಹ ವಿಶ್ವಾಸದಲ್ಲಿ ಯೇಸು ಸ್ವಾಮಿಯನ್ನು ಮುಟ್ಟಿದವರೆಲ್ಲರೂ ಸೌಖ್ಯ ಹೊಂದಿದರು, ಹಾಗೆ ನಾನು ಪ್ರಾರ್ಥಿಸುವಾಗಲ್ಲ ನಾನು ಯೇಸುವಿನ ಮುಂದೆ ಇದ್ದೇನೆ, ಈ ಚಿಂತೆ ಇರಬೇಕು. ಯೇಸು ನನ್ನ ಮುಂದೆ ಇದ್ದಾರೆ, ಈ ಚಿಂತೆ ಇರಬೇಕು. ಈ ಕ್ಷಣ ನಾನು ಪ್ರಾರ್ಥಿಸ್ತಾ ಇದ್ದೇನೆ, ಯೇಸು ಇದನ್ನು ನನಗೆ ಕೊಡ್ತಾರೆ, ಈ ವಿಶ್ವಾಸ ನನಗಿರಬೇಕು. ಈಗ ಯೇಸು ನನ್ನನ್ನು ಆಶೀರ್ವದಿಸ್ತಾರೆ ಇರಬೇಕು. ಈಗ ನಾನು ನಿಮಗಾಗಿ ಪ್ರಾರ್ಥಿಸ್ತೇನೆ. ಸೊ ರಾತ್ರಿ ಆರಾಧನೆಯಲ್ಲಿ ನಾವೆಲ್ಲ ಸೇರಿ ಪ್ರಾರ್ಥಿಸ್ತೇವೆ, ಆರಾಧಿಸ್ತೇವೆ. ಎಷ್ಟು ಜನ ಈ ಆರಾಧನೆಯಲ್ಲಿ ನನ್ನನ್ನ ಯೇಸು ಸ್ವಾಮಿ ಸೌಖ್ಯಪಡಿಸುತ್ತಾರೆ, ನಾನು ಪ್ರಾರ್ಥಿಸುವಾಗ ಈ ಆರಾಧನೆಯಲ್ಲಿ ನಾನು ಅದ್ಭುತವನ್ನು ಕಾಣುತ್ತೇನೆ, ಆಶೀರ್ವಾದವನ್ನು ಕಾಣುತ್ತೇನೆ ಎಂಬುದಾಗಿ ಎಷ್ಟು ಜನ ಆರಾಧನೆಯಲ್ಲಿ ಒಂದಾಗ್ತೇವೆ? ಅಥವಾ ದೇವರ ವಾಕ್ಯವನ್ನು ಪ್ರತಿದಿನ ನಾವು ಬೆಳಗಿನ ಜಾವದಲ್ಲಿ ಕೇಳ್ತೇವೆ, ಈ 3:30 ಗಂಟೆಯಲ್ಲೂ ಕೇಳ್ತೇವೆ. ಎಷ್ಟು ಜನ ಈ ದೇವರ ವಾಕ್ಯವನ್ನು ಕೇಳುವಾಗ ಈ ವಾಕ್ಯ ನನ್ನೊಂದಿಗೆ ಮಾತನಾಡುತ್ತಾ ಇದೆ, ಇದು ಬ್ರದರ್ ಅಲ್ಲ, ಯೇಸುವಿನ ವಾಕ್ಯ ದೇವರವನ್ನ ವಾಕ್ಯವಾಗಿ ಮಾತಾಡ್ತಾ ಇದ್ದಾರೆ, ಈ ವಾಕ್ಯವನ್ನು ನಾನು ಅನುಸರಿಸಿದೆ ಆದರೆ, ಈ ವಾಕ್ಯವನ್ನು ನನ್ನ ಜೀವನದಲ್ಲಿ ನಾನು ತಡೆ ಹಿಡಿದಿದ್ದೆ ಆದರೆ, ನನ್ನ ಜೀವನದಲ್ಲಿ ನನ್ನ ಸ್ವಂತವಾಗಿಸಿಕೊಂಡಿದ್ದೆ ಆದರೆ, ಖಂಡಿತವಾಗಿಯೂ ಇಂದು ದೇವರು ನನ್ನನ್ನು ಆಶೀರ್ವದಿಸುತ್ತಾರೆ ಎಂಬಂತ ವಿಶ್ವಾಸದಿಂದ ಎಷ್ಟು ಜನ ನಾವು ವಾಕ್ಯವನ್ನು ಧ್ಯಾನಿಸ್ತಾ ಇದ್ದೇವೆ? ಅದಕ್ಕೆ ಹೇಳಿದೆ ಯೇಸು ಸ್ವಾಮಿ ಮಾರ್ಕನ ಶುಭ ಸಂದೇಶ 4ನೇ ಅಧ್ಯಾಯ 24ನೇ ವಾಕ್ಯ. ಮತ್ತೆ ಮತ್ತೆ ನಿಮಗೆ ನೆನಪನ್ನು ಕೊಡ್ತೇನೆ. ನೀವು ಕೇಳುವುದನ್ನ ಎಚ್ಚರಿಕೆಯಿಂದ ಗಮನಿಸಿರಿ, ನೀವು ಕೇಳುವುದನ್ನ ಎಚ್ಚರಿಕೆಯಿಂದ ಗಮನಿಸಿರಿ. ಪ್ರಿಯ, ನಾವು ಎಚ್ಚರಿಕೆಯಿಂದ ಗಮನಿಸ್ತಾ ಇಲ್ಲ, ಅದಕ್ಕೆ ನಮಗೆ ಆಶೀರ್ವಾದನ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ಆಶೀರ್ವಾದದ ಚಿಂತೆ ಬರ್ತಾ ಇಲ್ಲ. ಉದಾಹರಣೆಗೆ ನೋಡಿ, ಒಂದು ಸಿನಿಮಾಕ್ಕೆ ಹೋಗ್ಬೇಕು, ಹೋಗ್ಬೇಕು ಅಂತೇಳಿ ಮನಸ್ಸು ಮಾಡಿ ಹೊರಟು ದುಡ್ಡು ಕೊಟ್ಟು ಟಿಕೆಟ್ ತಕೊಂಡು 3 ಗಂಟೆ ಸಿನಿಮಾ ನೋಡ್ತೇವೆ. ಚೆನ್ನಾಗಿತ್ತಪ್ಪ ಸಿನಿಮಾ, ಟ್ರಾಜಿಡಿ ಆಗಿತ್ತು, ಆಕ್ಷನ್ ಆಗಿತ್ತು, ಫೀಲಿಂಗ್ ಆಗಿತ್ತು, ಹೇಗೋ ಒಂದು ಕಡೆ ಇರಲಿ. ಆದ್ರೆ ಆ ಸಿನಿಮಾಕ್ಕೆ ಹೋಗ್ಬೇಕು ಎಂದು ಚಿಂತಿಸ್ತೇವೆ, ಹೋಗ್ತೇವೆ, ಹಣ ಕೊಡ್ತೇವೆ, ಟಿಕೆಟ್ ತಗೊಳ್ತೇವೆ,
ಒಳಗೆ ಕೂತ್ಕೊಳ್ತೇವೆ, ಸಿನಿಮಾ ನೋಡ್ತೇವೆ, ಹೊರಗೆ ಬರ್ತೇವೆ, 3 ಗಂಟೆ ಕಳೀತದೆ. ಒಂದು ಸಿನಿಮಾದಲ್ಲಿ ಇಷ್ಟು ಮನೋರಂಜನೆಯನ್ನು ಪಡೆದುಕೊಳ್ಳುವಂತ ನಾನು ಯಾಕೆ ದೇವರ ವಾಕ್ಯದಲ್ಲಿ ಮನೋರಂಜನೆ ಪಡೆದುಕೊಳ್ಳುವುದಿಲ್ಲ? ಒಂದು ಸಿನಿಮಾದಲ್ಲಿ ಕುತ್ಕೊಳ್ತೇನೆ, ನಗ್ತೇನೆ, ಅಳ್ತೇನೆ, ಚಿಂತೆ ಮಾಡ್ತೇನೆ, ಅವಳಾಗಿ ನಾನಾಗ್ಬೇಕು, ಅವನಾಗಿ ನಾನಾಗ್ಬೇಕು, ಆ ಹೀರೋ ತರ, ಆ ಹೀರೋಯಿನ್ ತರ ನಾನೇ ಆಗ್ಬೇಕು ಎಂಬುದಾಗಿ ಚಿಂತಿಸ್ತೇವೆ ಸಿನಿಮಾದಲ್ಲಿ ಕುತ್ಕೊಂಡು. ಆದರೆ ಯಾಕೆ ದೇವರ ವಾಕ್ಯವನ್ನು ಕೇಳಿಕೊಂಡು ಈ ಚಿಂತೆ ನಮಗೆ ಬರೋದಿಲ್ಲ? ನಾನೊಂದು ಹೀರೋ ಆಗಬೇಕು, ನಾನೊಂದು ಮಾತಿಯಂತೆ ಆಗಬೇಕು, ನಾನೊಂದು ಹೀರೋಯಿನ್ ಆಗಬೇಕು, ಹೀರೋ ಆಗಬೇಕು, ಯೇಸುಸ್ವಾಮಿ ಅಂತೆ ಅಥವಾ ಪ್ರವಾದಿಯಂತೆ, ಪ್ರೇಷಿತರಂತೆ ನಾನೊಂದು ಹೀರೋಯಿನ್ ಆಗಬೇಕು, ಮಾತೆಯಂತೆ, ಸುಜಾನಳಂತೆ, ರಬೇಕಳಂತೆ, ಎಲಿಜಬೆತ್ಳಂತೆ, ಮಗ್ದಲಳಂತೆ. ಯಾಕೆ ಈ ಚಿಂತೆ ಬರೋದಿಲ್ಲ? ಕಾರಣ ಇಷ್ಟೇ, ದೇವರ ವಾಕ್ಯ ಅಷ್ಟೇ. ಇದು ವಾಕ್ಯ ಇಲ್ಲ ಪ್ರಿಯರೇ. ನಮ್ಮ ಜೀವನದಲ್ಲಿ ನಾವು ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಅಂದ್ರೆ ಸಿನಿಮಾದಲ್ಲಿ ನೋಡಿ ಹೇಗೆ ಆ ಸಿನಿಮಾವನ್ನ ನಾನು ಕಣ್ಣನ್ನ ಮುಚ್ಚದೆ, ಯಾರಾದ್ರೂ ಸಿನಿಮಾದಲ್ಲಿ ಕೂತ್ಕೊಂಡು 1 ನಿಮಿಷ ಕಣ್ಣು ಮುಚ್ಚಿದ್ದೀರಾ? ಕಣ್ಣು ಮುಚ್ಚಿದ್ದೀರಾ? ಒಳ್ಳೆ ಕ್ಲೈಮ್ಯಾಕ್ಸ್ ಬರ್ಬೇಕಾದ್ರೆ ಕಣ್ಣು ಮುಚ್ಚಿಕೊಂಡಿದ್ದೀರಾ? ಹೇಳಿಯಪ್ಪ. ಒಳ್ಳೆ ಆಕ್ಷನ್ ಬರುವಾಗ ಕಣ್ಣು ಮುಚ್ಚಿಕೊಂಡಿದ್ದೀರಾ? ಅಥವಾ ಒಳ್ಳೆ ಡ್ಯೂಯೆಟ್ ಸಾಂಗ್ ಬರ್ಬೇಕಾದ್ರೆ ಕಣ್ಣು ಮುಚ್ಚಿಕೊಂಡಿದ್ದೀವಾ? ಇಲ್ಲ. ಅಲ್ಲಿ ನಿದ್ರೆ ಮಾಡಿಬಿಡ್ತೀವಾ? ಇಲ್ಲ. ನಿದ್ರೆನ ಮಾಡೋದಿಲ್ಲ, ಕಣ್ಣು ಮುಚ್ಚಿಕೊಳ್ಳೋದಿಲ್ಲ. ಕಣ್ಣನ್ನ ತೆಗೆದು 3 ಗಂಟೆ ಕಣ್ಣನ್ನ ತೆಗೆದೇ ಇರ್ತೇವೆ. ಆದ್ರೆ ಯಾಕೆ ದೇವರ ವಾಕ್ಯದ ನಿಮಿತ್ತವಾಗಿ ಕಣ್ಣು ತೆರೆಯೋದಿಲ್ಲ? ಯಾಕೆ ದೇವರ ವಾಕ್ಯ ಅಂದಾಗ ಅಸಡ್ಡೆ? ಯಾಕೆ ಶುಭ ಸಂದೇಶವನ್ನು ಕೇಳಬೇಕು ಅಂದಾಗ ಅಸಡ್ಡೆ? ಯಾಕೆ ಅವಾಗ ನಿದ್ರೆ ಬರಬೇಕು? ಅವಾಗ ಯಾಕೆ ಅಣ್ಣನ ಬಗ್ಗೆ, ಸಾಲದ ಬಗ್ಗೆ, ದುಡ್ಡಿನ ಬಗ್ಗೆ, ಹೆಂಡತಿಯ ಬಗ್ಗೆ, ಜಗಳದ ಬಗ್ಗೆ, ಮನಸ್ತಾಪದ ಬಗ್ಗೆ ಯಾಕೆ ಅವಾಗ ಮಾತ್ರ ಬರಬೇಕು? ಆ ಸಿನಿಮಾ ಥಿಯೇಟರ್ ಕುತ್ಕೊಂಡ್ರೆ ಏನೋ ಬರೋದಿಲ್ಲ ಯಾಕಪ್ಪ? ಯಾಕೆ? ಯೋಚನೆ ಮಾಡಬೇಕು. ಇದನ್ನು ಕಡ್ಡಾಯ ಯೋಚನೆ ಮಾಡಬೇಕು. ಒಂದು ಸೀರಿಯಲ್ ಮುಂದೆ ಕುತ್ಕೊಳ್ತೀರಿ, ಬೇಡ ಒಂದು ಮೊಬೈಲ್ ಮುಂದೆ ಕುತ್ಕೊಳ್ತೀರಿ, ಕುತ್ಕೊಳ್ತೀವಿ. ಯಾರ ಬಗ್ಗೆ ಯೋಚನೆ ಮಾಡ್ತೀವಿ? ಹೆಂಡತಿ ಬಗ್ಗೆ, ಗಂಡ, ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ ಯೋಚನೆ ಮಾಡ್ತೀವ? ಸಿನಿಮಾ ನೋಡ್ತಾ ಕುತ್ಕೊಳ್ತೀವಿ, ವೆಬ್ಸೈಟ್ ಅಲ್ಲೆಲ್ಲ ಯೋಚನೆ ಬರ್ತದ? ಯಾರಾದ್ರೂ ಬಂದ್ರೆ ಸಾಕು, ಅಯ್ಯೋ ಯಾಕಪ್ಪ ಬಂದ್ರು, ಎಂತ ಸಮಯದಲ್ಲಿ ಬಂದ್ಬಿಟ್ರಲ್ಲ ಇವರು, ಮತ್ತೆ ತಿರ್ಗಿ ಅದನ್ನು ನೋಡ್ಲಿಕ್ಕೆ ಅವಸ್ಕೊಂಡು ಕುತ್ಕೊಳ್ತೀವಿ. ಆದ್ರೆ ಯಾಕೆ ದೇವರ ವಾಕ್ಯಕ್ಕೆ ಕೊಡೋದಿಲ್ಲ? ಯಾಕೆ? ಸಿನಿಮಾಕ್ಕೆ ಹೋಗಿಲ್ಲಪ್ಪ, ಮೊಬೈಲ್ ಅಲ್ಲಿ ಕುತ್ಕೊಳ್ತೀವಿ, ಚಾಟ್ ಮಾಡ್ತಾ, ಯೂಟ್ಯೂಬ್ ಅಲ್ಲಿ ಅಂತೆ, ಫೇಸ್ಬುಕ್ ಅಲ್ಲಿ ಅಂತ ಕುತ್ಕೊಳ್ತೀವಿ. ಲೌಕಿಕವಾದ ಪ್ರಪಂಚದಲ್ಲಿ ಕುತ್ಕೊಳ್ತೇವೆ. ದುಡ್ಡು ಮಾಡ್ಬೇಕು ಅಂದ್ರೆ ಬಿಸ್ನೆಸ್ ಅಲ್ಲಿ ಕುತ್ಕೊಳ್ತೇವೆ. ಏನಾದ್ರು ಯೋಚನೆ ಬರ್ತದ? ಬಿಸ್ನೆಸ್ ಆಗ್ತಾ ಇದ್ರೆ ಯೋಚನೆ ಬರ್ತದ? ಅಯ್ಯೋ ಅಪ್ಪ ಬಂದ್ರು, ಅಣ್ಣ ಬಂದ್ರು, ಹೆಂಡತಿ ಬಂದ್ರು, ಅಯ್ಯೋ ಯಾಕೆ ಬಂದ್ರೆ ನಿಮಗೆ ಟೈಮ್ ಇಲ್ಲ, ಪುರ್ಸತ್ತಿಲ್ಲ, ಹೋಗು 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 ಹೋಗು. ನೋಡಿ, ಇದೇ ನಮ್ಮ ಜೀವನ. ಅದೇ ಪ್ರಾರ್ಥನೆಯ ಸಮಯ, ಒಂದು ವಾಕ್ಯದ ಸಮಯ ಎಂದು ಹೇಳುವಾಗ ನಮಗೆ ನಿದ್ರೆ, ಜಿಗುಪ್ಸೆ, ಆ ಚಿಂತೆ, ಈ ಚಿಂತೆ, ಸಾಲ ಚಿಂತೆ, ಅವ್ರಿಗೆ ಫೋನ್ ಮಾಡ್ಬೇಕು, ಇವ್ರಿಗೆ ಫೋನ್ ಮಾಡ್ಬೇಕು, ಅಡಿಗೆ ಮಾಡ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಮೊನ್ನೆ ನಡೆದಿದ್ದು, ಹೋದ್ ತಿಂಗಳು ನಡೆದಿದ್ದು, ಇದೆಲ್ಲ ತಿಪ್ಪೆಗುಂಡಿ, ಕಸಗುಂಡಿ ಬರ್ತದೆ. ಕಾರಣ ಏನು? ನನಗೆ ಆಶೀರ್ವಾದವನ್ನು ಕುರಿತು ಚಿಂತಿಸಬೇಕು ಅನ್ನೋದಿಲ್ಲ. ಆಶೀರ್ವಾದವನ್ನು ನಮ್ಮ ಸ್ವಂತವಾಗಿಸಿಕೊಳ್ಳಬೇಕಂದ್ರೆ ಆ ಸಿನಿಮಾದಲ್ಲಿ ಕುತ್ಕೊಂಡು ಹೇಗೆ ನಾನು ಕ್ಲೈಮ್ಯಾಕ್ಸ್ ಗಳನ್ನ ನನ್ನ ಕಣ್ಣು ಮುಚ್ಚಿದೆ ನಾನು ಧ್ಯಾನಿಸ್ತೇನೋ, ಆಗ ದೇವರ ವಾಕ್ಯಕ್ಕೆ ನನ್ನನ್ನ ಕುರಿತು ಧ್ಯಾನಿಸಬೇಕು. ಬರೇ ದೇವರ ವಾಕ್ಯವನ್ನ ಕೇಳಿ ಕುತ್ಕೊಂಡ್ಬಿಟ್ರೆ ಪ್ರಯೋಜನ ಇಲ್ಲ. ಕೇಳಿ ಚೆನ್ನಾಗಿತ್ತು ಅಂತ ಒಂದು ವರ್ಡಲ್ಲಿ ಚೆನ್ನಾಗಿತ್ತು 4 ವಾಕ್ಯ ಹೇಳ್ಬಿಟ್ರೆ ಪ್ರಯೋಜನ ಇಲ್ಲ. ಆ ದೇವರ ವಾಕ್ಯ ನನ್ನ ಸ್ವಂತವಾಗಿಸ್ಕೊಳ್ಬೇಕು. ಆ ಲೈಫ್ ನನ್ನ ಲೈಫ್ ಆಗಿಸ್ಕೊಳ್ಬೇಕು. ಯೇಸುಸ್ವಾಮಿ ದೇವರ ವಾಕ್ಯ. ನಾನು ಯೇಸುಸ್ವಾಮಿಯ ಬಳಿ ಹೋಗ್ತಾ ಇದ್ದೇನೆ, ದೇವರ ವಾಕ್ಯವನ್ನು ಕೇಳ್ತಾ ಇದ್ದೇನೆ. ಯೇಸುಸ್ವಾಮಿಯ ಬಳಿ ನಾನು ಹೋಗ್ತಾ ಇದ್ದೇನೆ, ಯೇಸುವಿನ ಈ ವಾಕ್ಯವನ್ನು ಕೇಳ್ತಾ ಇದ್ದೇನೆ. ಈ ಯೇಸುವಿನ ವಾಕ್ಯದ ನಿಮಿತ್ತವಾಗಿ ನಾನು ಯೇಸುವಿನ ಮುಂದೆ ಇದ್ದೇನೆ. ಖಂಡಿತವಾಗಿ ಯೇಸು ನನ್ನನ್ನು ಇವತ್ತು ಆಶೀರ್ವದಿಸ್ತಾರೆ, ಖಂಡಿತವಾಗಿ ನಾನು ಇವತ್ತು ಆಶೀರ್ವಾದನ ಪಡೆಯುತ್ತೇನೆ ಎಂಬ ವಿಶ್ವಾಸದಲ್ಲಿ ನಾನು ದೇವರ ವಾಕ್ಯದ ಮುಂದೆ ಕುಳಿತುಕೊಳ್ಳುವಾಗ ನನಗೆ ಸೌಖ್ಯ, ಇಲ್ಲಾಂದ್ರೆ ಸೌಖ್ಯ ಇಲ್ಲ. ನೀವು ಕೇಳುವುದನ್ನು ಎಚ್ಚರಿಕೆಯಿಂದ ಗಮನಿಸಿರಿ, ಎಚ್ಚರಿಕೆಯಿಂದ ಗಮನಿಸಬೇಕು.
ಎಚ್ಚರಿಕೆಯ ಜೀವನವಾಗಬೇಕು. ಫ್ಯಾಕ್ಟ್ರಿಲಿ ಮಿಷನ್ ಅಲ್ಲಿ ಕೆಲಸ ಮಾಡ್ತಾ ಇರ್ತೇವೆ, ಅಥವಾ ಹೊಲಿಗೆ ಮಿಷಿನ್ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇರ್ತೇವೆ, ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರ್ತೇವೆ. ಮಿಷನ್ ಮುಂದೆ ಗಮನವಹಿಸಿ ಕೆಲಸ ಮಾಡ್ತೇವ, ಅಥವಾ ಗಮನವೇ ಇಲ್ಲದೆ ಕೈನ ಕೊಟ್ಕೊಂಡು ಜಜ್ಕೋತೀವ? ಎಷ್ಟು ಗಮನ, ಕಾನ್ಸಂಟ್ರೇಟ್ ಮೈಂಡ್ ಕೊಡ್ತೀವಿ. ಆದ್ರೆ ಯಾಕೆ ದೇವರ ವಾಕ್ಯದಲ್ಲಿ ಅಷ್ಟು ಕಾನ್ಸಂಟ್ರೇಟ್ ಮೈಂಡ್ ಕೊಡೋದಿಲ್ಲ? ಒಂದು ಒಗ್ಗರಣೆ ಕೊಡುವಾಗ ಅಷ್ಟು ಮನಸ್ಸನ್ನ ಕೊಡ್ತೇವೆ, ಯಾಕೆ ಪ್ರಾರ್ಥನೆ ಮಾಡುವಾಗ ಅಷ್ಟು ಮನಸ್ಸನ್ನ ಕೊಡೋದಿಲ್ಲ? ಹೇಳಿಲ್ಲ. ಪ್ರಿಯರೇ, ನಾವು ತುಂಬಾ ಚಿಂತೆ ಮಾಡಬೇಕು. ಆಧ್ಯಾತ್ಮಿಕತೆಯನ್ನು ಕುರಿತು ನಾವು ತುಂಬಾ ಚಿಂತೆ ಮಾಡಬೇಕು. ವಾಕ್ಯ ಹೇಳ್ತದೆ, 4ನೇ ಅಧ್ಯಾಯ 24ನೇ ವಾಕ್ಯ, ನೀವು ಇತರರಿಗೆ ಕೊಟ್ಟ ಅಳತೆಯಲ್ಲೇ ದೇವರು ನಿಮಗೂ ಅಳೆದು ಕೊಡುವರು ಎಂಬುದಾಗಿ ಒಂದು ವಾಕ್ಯ ಹೇಳ್ತದೆ. ನೀವು ಇತರರಿಗೆ ಕೊಟ್ಟ ಅಳತೆಯಲ್ಲೇ ನಿಮಗೆ ದೇವರು ಅಳೆದು ಕೊಡುವರು. ನೋಡಿ, ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ ಈ ಮಾತನ್ನ, ಯೇಸುವೇ ಹೇಳ್ತಾ ಇದ್ದಾರೆ ಈ ಮಾತನ್ನ. ನೀವು ಇತರರಿಗೆ ಕೊಟ್ಟ ಅಳತೆಯಲ್ಲೇ ನಿಮಗೆ ಅಳೆದುಕೊಳ್ಳಲಾಗುತ್ತದೆ ಎಂಬುದಾಗಿ. ಇಲ್ಲಿ ನಾವು ಮೊದಲನೇದಾಗಿ ಚಿಂತಿಸಬೇಕು, ನಾನು ನನ್ನ ದೇವರಿಗೆ ಹೇಗೆ ಅಳೆದು ಕೊಡ್ತಾ ಇದ್ದೇನೆ? ಅಂದ್ರೆ ದುಡ್ಡ ಇಲ್ಲ, ನನ್ನ ಹೃದಯವನ್ನ, ನನ್ನ ಪ್ರೀತಿಯನ್ನ, ನನ್ನ ವಿಶ್ವಾಸವನ್ನು ದೇವರಿಗೆ ನಾನು ಹೇಗೆ ಅಳೆದು ಕೊಡ್ತಾ ಇದ್ದೇನೆ? ಪೂರ್ಣ ಮನಸ್ಸಿಂದ ಕೊಡ್ತಾ ಇದ್ದೀನ? ಪೂರ್ಣ ಹೃದಯದಿಂದ ಕೊಡ್ತಾ ಇದ್ದೀನ? ಶಕ್ತಿಯಿಂದ ಕೊಡ್ತಾ ಇದ್ದೀನ? ದೇವರ ವಾಕ್ಯ ಹೇಳ್ತದೆ, ನಿನ್ನ ಕರ್ತರಾದ ದೇವರನ್ನ, ಸರ್ವೇಶ್ವರಾದ ಸ್ವಾಮಿಯನ್ನ ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಹೃದಯದಿಂದಲೂ, ಪೂರ್ಣ ಆತ್ಮದಿಂದಲೂ, ಪೂರ್ಣ ಶಕ್ತಿಯಿಂದಲೂ ನೀನು ಆರಾಧಿಸಬೇಕೆಂಬುದಾಗಿ. ನಾನು ಕೊಡಬೇಕು. ನಾನು ಕೊಟ್ಟ ಅಳತೆಯಲ್ಲಿ ದೇವರು ನಮಗೆ ಕೊಡ್ತಾರೆ. ನಾನು ಎಷ್ಟು ಸಮಯವನ್ನು ಕೊಡ್ತಾ ಇದ್ದೀನಿ ದೇವರಿಗೋಸ್ಕರವಾಗಿ? ಎಷ್ಟು ಸಮಯ ನಾನು ದೇವರೊಂದಿಗೆ ಇದ್ದೇನೆ? ಎಷ್ಟು ನಾನು ದೇವರಿಗಾಗಿ ಜೀವಿಸ್ತಾ ಇದ್ದೇನೆ? ಪ್ರಿಯರೇ, ಬರೀ ಪ್ರಾಪಂಚಿಕವಾದದನ್ನ ಮಾತ್ರ ಚಿಂತಿಸಿಕೊಳ್ಬಾರದು. ಇವತ್ತೇನಾಗ್ತದೆ ಅಂದ್ರೆ, ಎಲ್ಲಾ ವಾಕ್ಯಗಳನ್ನ, ದೇವರ ವಾಕ್ಯವನ್ನ ನಾವು ಬರೀ ನಮ್ಮ ಸ್ವಾರ್ಥಕ್ಕಾಗಿ ಮಾತ್ರ ಚಿಂತಿಸ್ತೇವೆ. ನೀವು ಇತರರಿಗೆ ಕೊಟ್ಟ ಅಳತೆಯಲ್ಲಿ ದೇವರು ನಿಮಗೆ ಕೊಡಲಾಗುವುದು. ಹೌದು, ಖಂಡಿತವಾಗಿ ಕೊಡ್ತಾರೆ, ಖಂಡಿತವಾಗಿ ಕೊಡ್ತಾರೆ. ಅದರಲ್ಲಿ ಎರಡು ಮಾತೇ ಇಲ್ಲ. ಆದ್ರೆ ಯಾವಾಗ ನಾನು ದೇವರ ವಾಕ್ಯದಲ್ಲಿ ವಿಶ್ವಾಸವಿಡುವಾಗ, ಎಲ್ಲವನ್ನ ದೇವರ ನಾಮದಲ್ಲಿ ಮಾಡುವಾಗ, ಪ್ರಭು ದೇವರಲ್ಲಿ ನಾನು ಮಾಡುವಾಗ, ಪ್ರಭುವಿನ ಮಹಿಮೆಗಾಗಿ ನಾನು ಮಾಡುವಾಗ, ನೀವು ಕೊಟ್ಟ ಅಳತೆಯಲ್ಲಿ ದೇವರು ನಿಮಗೂ ಅಳೆದು ಕೊಡ್ತಾರೆ. ನಮಗೆ ಅಳೆದು ಕೊಡ್ತಾನೆ ಎಂಬುದಾಗಿ ಹೇಳ್ತಾರೆ. ನೀನು ಪ್ರೀತಿಯನ್ನು ಹೇಗೆ ಕೊಡ್ತೀನಿ, ನಾನು ಹಾಗೆ ನಿನಗೆ ಪ್ರೀತಿಯನ್ನು ಅಳೆದು ಕೊಡ್ತೇನೆ. ನೀನು ಹೇಗೆ ದಾನ ಮಾಡ್ತೀಯ, ಹಾಗೆ ನಿನಗೆ ನಾನು ಅಳೆದು ಕೊಡ್ತೇನೆ. ನೀನು ಹೇಗೆ ಕರುಣೆ ತೋರಿಸಿ, ನಾನು ನಿನಗೆ ಹಾಗೆ ಕರುಣೆ ತೋರಿಸ್ತೇನೆ, ಅಳೆದು ಕೊಡ್ತೇನೆ. ನೀನು ಹೇಗೆ ಸಹಾಯ ಮಾಡ್ತೀಯ, ಹಾಗೆ ನಾನು ಅಳೆದು ಕೊಡ್ತೇನೆ. ನೀನು ಕೊಡುವ ಅಳತೆಯಲ್ಲೇ ನಿನಗೆ ದೇವರು ಅಳೆದು ಕೊಡುವರು. ಒಂದು ಗೇಣು ಕೊಟ್ಟರೆ ಒಂದು ಗೇಣು, ಒಂದು ಚಟಾಕು ಕೊಟ್ಟರೆ ಒಂದು ಚಟಾಕು, ಒಂದು ಸೇರು ಕೊಟ್ಟರೆ ಒಂದು ಸೇರು, ಒಂದು ಕಣಗ ಕೊಟ್ಟರೆ ಒಂದು ಕಣಗ. ಹೀಗೆ ನಾನು ಯಾವ ಅಳತೆಯಲ್ಲಿ ನನ್ನ ಪ್ರೀತಿಯನ್ನ, ದಾನ ಧರ್ಮವನ್ನ, ಒಳಿತನ್ನ ನಾನು ಮಾಡುತ್ತೇನೋ, ಕೊಡುತ್ತೇನೋ, ದೇವರು ಅದೇ ಅಳತೆಯಲ್ಲಿ ನಿಮಗೆ ಕೊಡ್ತಾನೆ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಒಂದು ದಿನ, ಹಲವು ಕಾಲಗಳ ಹಿಂದೆ, ಒಂದು ದಿನ ನಾನು ಒಂದು ವ್ಯಕ್ತಿಯನ್ನು ನೋಡುವುದಕ್ಕಾಗಿ ರಸ್ತೆಯಲ್ಲಿ ಹೋಗ್ತಾ ಇದ್ದೆ, ಒಂದು ಏರಿಯಾ. ನಾನು ಆ ರಸ್ತೆಯಲ್ಲಿ ನಡೆದು ಹೋಗಬೇಕಾದ್ರೆ ಒಂದು ಭಾರ ಮನಸ್ಸಿನಲ್ಲಿ, ಆ ಮನೆಗೆ ಹೋಗು, ಆ ಮನೆಗೆ ಹೋಗು ಎಂಬುದಾಗಿ. ಯಾಕೆ? ಅಯ್ಯೋ, ನಾನು ಏಕಪ್ಪ ಹೋಗುದು? ಆ ಮನೆಯಲ್ಲಿ 3 ಜನ ಹೆಣ್ಣು ಮಕ್ಕಳು, ನಾನು ಹೇಗೆ ಹೋಗುದು? ಆ ಮನೆಗೆ ಹೋಗ್ಲಿಕ್ಕೆ ಪ್ರೇರಣೆ. 3 ಸಾರಿ 4 ಸಾರಿ ಮನೆ ಹತ್ರ ಹೋಗೋದು, ವಾಪಸ್ ಬರೋದು, ಮನೆ ಹತ್ರ ಹೋಗೋದು, ವಾಪಸ್ ಬರೋದು. ಕೊನೆಗೆ ನಾನು ಆ ಮನೆಗೆ ಹೋಗಿಬಿಟ್ಟೆ. ಆ ಹೋಗುವಾಗ ಆ 3 ಜನ ಮಕ್ಕಳು ನನ್ನ ಬಳಿ ಬಂದರು.
ಬಂದು ಮಾತನಾಡಿ ಹೇಳಿದ್ರು, ಯಾಕಮ್ಮ, ಏನ್ ಸಮಾಚಾರ, ಏನಾದ ಸಮಸ್ಯೆ ಇದೆ ನಿಮಗೆ ಎಂಬುದಾಗಿ ನಾನು ಕೇಳಿದೆ. ಅವ್ರು ಹೇಳಿದ್ರು, ಇಲ್ಲ ಅಣ್ಣ, ಒಬ್ಬರ ಹತ್ರ ಸಾಲ ತಗೊಂಡ್ಬಿಟ್ಟಿದ್ದೇವೆ, ಸಾಲನ ತೀರಿಸಲಿಕ್ಕೆ ನಮಗೆ ಆಗ್ತಾ ಇಲ್ಲ, ಸಾಲವನ್ನ ತೀರಿಸಲಿಕ್ಕೆ ನಮಗೆ ಆಗ್ತಾ ಇಲ್ಲ. ಅವರು ಬಂದು ನಮ್ಮನ್ನ ಬಾಯಿಗೆ ಬಂದಾಗಿ ಬೈತಾ ಇದ್ದಾರೆ, ಏನ್ ಮಾಡೋದಂತ ಗೊತ್ತಿಲ್ಲ. ಕೊನೆಗೆ ನನ್ನ ಮನಸ್ಸಿನಲ್ಲಿ ಅವರು ಹೇಳುವಾಗ ತುಂಬಾ ಬೇಸರವಾಯಿತು. ತಕ್ಷಣ ನಾನು ಅವರಿಗೆ ಆ ಹಣವನ್ನು, ಅವರಿಗೆ ಕೊಡಬೇಕಾಗಿರುವಂತಹ ಹಣವನ್ನು ಅವರ ಕೈಗೆ ಕೊಟ್ಟೆ. ಆ ಕೈಗೆ ಕೊಟ್ಟು ನಾನು ವಾಪಸ್ಸಾದೆ. ಮಾರನೇ ದಿನ ಅವರು ನನ್ನ ಬಳಿ ಬಂದರು. ಅಣ್ಣ, ನೀವು ನೆನ್ನೆ ನಮ್ಮ ಮನೆಗೆ ಬರದೆ ಹೋಗಿದ್ರೆ ನಾವು 3 ಜನ ನೇಣಾಕಿ ಸತ್ತು ಹೋಗ್ತಾ ಇತ್ತು, ಆತ್ಮಹತ್ಯೆ ಮಾಡಿ 3 ಜನ ಸತ್ತು ಹೋಗ್ತಾ ಇತ್ತು. ನೀವು ದೇವರಾಗಿ ಬಂದ್ರಿ, ನೀವು ಹಣವನ್ನು ಕೊಡದೆ ಹೋಗಿದ್ರೆ ನಾವು ಸುಸೈಡ್ ಮಾಡಿ ಸತ್ತು ಹೋಗ್ತಾ ಇತ್ತು. ನನಗೆ ಶಾಕ್ ಆಯ್ತು. ದೇವರು ನನ್ನ ಮನಸ್ಸಿನಲ್ಲಿ ಇಷ್ಟು ಗೊಂದಲವನ್ನು ಉಂಟು ಮಾಡಿ, ಅವರ ಮನೆಗೆ ಹೋಗುವಂತೆ ಮಾಡಿ, ಅವರ ಅವಶ್ಯಕತೆಯನ್ನು ಕೇಳಿ ಆ ಹಣವನ್ನು ಕೊಡುವಂತೆ ಪ್ರೇರೇಪಿಸಿದರು. ಆಕೆ ಅಳುತ್ತಾರೆ, ನೀವು ಬರ್ಲಿಲ್ಲ ಅಂದ್ರೆ ನಾವು ಸತ್ತು ಹೋಗ್ತಾ ಇದ್ವು ಅಣ್ಣ. ಹೇಳಿದೆ, ದೇವರಿಗೆ ಸ್ತೋತ್ರ, ದೇವರಿಗೆ ವಿಶ್ವಾಸವಿಡಿ, ಪ್ರಾರ್ಥಿಸಿ, ಅದು ನಿಮಗೆ ದೇವರ ಸಹಾಯ ಮಾಡಿದ್ದಾರೆ, ಸೊ ದೇವರಿಗೆ ಕೃತಜ್ಞತೆ ಸಲ್ಲಿಸಿ ಅಂತೇಳಿ ನಾನು ಬಂದೆ. ಇಂಥ ಒಂದು ಸಂದರ್ಭಗಳು ಕಳೆದು ಒಂದು 3 ವರ್ಷ 2 ವರ್ಷ ಕಳೀಬೇಕಾದ್ರೆ ಒಂದು ದಿನ ನಾನು ಆತ್ಮಹತ್ಯೆಗೆ ಸಿದ್ಧನಾದೆ. ನಾನು ಆತ್ಮಹತ್ಯೆ ಮಾಡಿಕೊಳ್ಳಲು ಸಿದ್ಧನಾದೆ, ಸಾಲಕ್ಕೆ ಬಡ್ಡಿ ಕೊಡಲಾಗಲಿಲ್ಲ ಎಂದು. ಪಡೆದ ಸಾಲಕ್ಕೆ ಬಡ್ಡಿಯನ್ನು ಕೊಡ್ಲಿಕ್ಕಾಗ್ಲಿಲ್ಲ, ಸಾಲವನ್ನು ತೀರಿಸಲಿಕ್ಕಾಗ್ಲಿಲ್ಲ ಅಂತೇಳಿ ನಾನು ಆತ್ಮಹತ್ಯೆಗೆ ಸಿದ್ಧನಾದೆ. ಆ ಒಂದು ಸಂದರ್ಭ ಕಹಿಯಾದ ಘಟನೆ, ಅಂತಹ ಒಂದು ಕ್ರೂರವಾದಂತಹ ಘಟನೆ. ದೇವರಲ್ಲಿ ಹೇಳ್ತಾನೆ, ಸ್ವಾಮಿ, ನಾನಿವತ್ತು ಸಾಯ್ತಾನೆ, ಸತ್ರೆ ನನ್ನ ನೀವು ನರಕಕ್ಕೆ ಕೊಂಡೋಗಬಾರ್ದು, ಸ್ವರ್ಗಕ್ಕೆ ಕೊಂಡೋಗ್ಬೇಕು. ನಾನಿವತ್ತು ಸಾಯ್ತಾನೆ, ದೇವಾಲಯದಲ್ಲಿ ಕುತ್ಕೊಂಡು ಪ್ರಾರ್ಥನೆ ಮಾಡ್ತೇನೆ ಕಣ್ಣೀರಿಂದ. ಸಾಯ್ಲಿಕ್ಕೆ ಎಲ್ಲ ತೀರ್ಮಾನ ಮಾಡಿಬಿಟ್ಟೆ, ಸ್ಲೀಪಿಂಗ್ ಟ್ಯಾಬ್ಲೆಟ್ ಎಲ್ಲ ತೆಗೆಸ್ಕೊಂಡ್ಬಿಟ್ಟೆ. ಅವತ್ತು ನನ್ನ ಕೊನೆಯ ದಿನ. ಹೀಗೆ ತೀರ್ಮಾನಿಸಿದಂತ ಆ ಕ್ಷಣ, ಪ್ರಿಯರೇ, ಆ ದಿನ ನನ್ನ ಜೀವನದಲ್ಲಿ ದೇವರು ಒಂದು ದೇವದೂತನನ್ನು ಕಳುಹಿಸಿದರು, ಒಂದು ವ್ಯಕ್ತಿಯನ್ನು ಕಳುಹಿಸಿದರು. ಸಾಯಲು ನಿರ್ಧರಿಸಿದಂತಹ ಆ ಕ್ಷಣ, ನಾನು ಅರಿಯದಂತಹ ವ್ಯಕ್ತಿ, ನಾನು ನೋಡದಂತಹ ವ್ಯಕ್ತಿ, ನನ್ನನ್ನು ಕಾಣದಂತಹ ವ್ಯಕ್ತಿ ನನ್ನ ಮುಂದೆ ಬಂದು ಒಂದು ಕವರನ್ನು ಕೊಟ್ಟು ಹೋದರು. ಹಣ ಎಂದು ನನಗೆ ಗೊತ್ತಿಲ್ಲ, ಸಾಯಲು ತೀರ್ಮಾನಿಸಿದವನು ನಾನು. ನನಗಾಗಿ ಪ್ರಾರ್ಥಿಸಿ ಎಂದು ಒಂದು ಕವರನ್ನು ಕೊಟ್ಟು ಹೋದರು. ಅದೊಂದು ಪುಸ್ತಕದ ಕವರ್ ಆಗಿತ್ತು. ಹೀಗೆ ನಾನು ಆತ್ಮಹತ್ಯೆಗೆ ಸಿದ್ಧನಾಗಿ ಇನ್ನೇನು ಸಾಯಬೇಕೆಂದು ಹೇಳುವಾಗ ಒಮ್ಮೆ ಆ ಪುಸ್ತಕವನ್ನು ನೋಡೋಣ, ಅದರಲ್ಲಿ ಏನಿದೆಯೋ ಅವರ ಭಿನ್ನಕ್ಕಾಗಿ ನಾನು ಪ್ರಾರ್ಥಿಸುವ ಎಂದೇಳಿ ಆ ಕವರನ್ನ ನಾನು ಹರಿದು ಆ ಕವರನ್ನ ಓಪನ್ ಮಾಡುವಾಗ ಯಾವ ಹಣಕ್ಕಾಗಿ, ಎಷ್ಟು ಹಣಕ್ಕಾಗಿ ನಾನು ಸಾಯಬೇಕೆಂದು ತೀರ್ಮಾನ ಮಾಡಿದ್ದೆನೋ ಅಷ್ಟು ಹಣಕ್ಕೆ 1 ರೂಪಾಯಿ ಕಡಿಮೆ ಇಲ್ಲದೆ ಸಂಪೂರ್ಣವಾಗಿ ಹಣ ಅದರಲ್ಲಿತ್ತು. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಷ್ಟು ಬಡ್ಡಿ ಹಣ ಆ ಕವರ್ನಲ್ಲಿತ್ತು. ಸುಮಾರು ಅಂದೇ 14,500 ರೂಪಾಯಿ. ಅಂದೇ 14,500 ರೂಪಾಯಿ. ನಾನು ಕೊಟ್ಟಿದ್ದು 1,500 ರೂಪಾಯಿ. 1,500 ರೂಪಾಯಿಲಿ 3 ಪ್ರಾಣಗಳನ್ನ ದೇವರು ಉಳಿಸುವಂತೆ ಮಾಡಿದರು. 14,500 ರೂಪಾಯಿಲಿ ದೇವರು ನನ್ನ ಪ್ರಾಣವನ್ನು ಉಳಿಸುವಂತೆ ಮಾಡಿದರು. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್.
ಇತರರಿಗೆ ನೀವು ಕೊಟ್ಟ ಅಳತೆಯಲ್ಲೇ ದೇವರು ನಿಮಗೂ ಅಳೆದು ಕೊಡುವರು. ಪ್ರಿಯರೇ, ವಾಕ್ಯವನ್ನ ಬರೀ ವಾಕ್ಯವಾಗಿ ನಾವು ನೋಡಬಾರದು. ವಾಕ್ಯವನ್ನ ಬರೀ ವಾಕ್ಯವಾಗಿ ನಾವು ಧ್ಯಾನಿಸಬಾರದು. ಆ ವಾಕ್ಯದಲ್ಲಿ ನಾವು ಜೀವವನ್ನ ಕಾಣಬೇಕು. ಆ ವಾಕ್ಯದಲ್ಲಿ ಒಂದು ಶಕ್ತಿಯನ್ನ ಕಾಣಬೇಕು. ಆ ವಾಕ್ಯದ ಬಳಿ ಹೋಗುವಾಗ ನನಗೆ ಆಶೀರ್ವಾದ ಸಿಗುತ್ತದೆ. ಆ ವಾಕ್ಯವನ್ನು ಪ್ರವೇಶಿಸುವಾಗ, ಆ ವಾಕ್ಯಕ್ಕೆ ನಾನು ಕಿವಿಗೊಡುವಾಗ, ಆ ವಾಕ್ಯದ ಮೂಲಕವಾಗಿ ನನ್ನ ಜೀವನದಲ್ಲಿ ನಾನು ಅದ್ಭುತವನ್ನ ಕಾಣುತ್ತೇನೆ ಎಂಬಂತ ಆಳವಾದ ವಿಶ್ವಾಸ ನಮ್ಮ ಜೀವನದಲ್ಲಿ ಬರಬೇಕು. ಅದು ಬರುವಾಗ ಮಾತ್ರವೇ ನನ್ನ ಕಣ್ಣುಗಳು ಆಶೀರ್ವಾದವನ್ನು ಕಾಣಲು ಸಾಧ್ಯ, ನನ್ನ ಜೀವನ ಅದ್ಭುತವನ್ನು ಕಾಣಲು ಸಾಧ್ಯ. ನಿಜವಾದಂತಹ ವಿಶ್ವಾಸ ನನ್ನಲ್ಲಿ ದೃಢ ಹೊಂದಲು ಸಾಧ್ಯ. ಇಲ್ಲಾಂದ್ರೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ನಾನು ಕೊಡುವ ಅಳತೆಯಲ್ಲಿ ನಿನಗೆ ಅಳೆದುಕೊಡಲಾಗುವುದು. ಇದು ನನ್ನ ಜೀವನದಲ್ಲಿ ತುಂಬಾ ಸರಿಯಾಗಿ ಹೋಗಿದೆ, ತುಂಬಾ ಸರಿಯಾಗಿದೆ. 3 ಬಾರಿ ನಾನು ಆತ್ಮಹತ್ಯೆಗೆ ಹೋದದ್ದು. ಕಳೆದ ಕಾಲಗಳಲ್ಲಿ ನಾನು ನಿಮಗೆ ಹೇಳಿದ್ದೇನೆ, ಸುಮಾರು ಇದು ತುಂಬಾ ವರ್ಷಗಳಿಂದ ನಾನು ಹೇಳಿರುವುದು, ಆದ್ರೆ ನಿಮ್ಮ ಮುಂದೆ ನೆನಪಿಗೆ ತರ್ತೇನೆ. ನನ್ನ ಬ್ಯಾಂಕಿನಲ್ಲಿ ನಾನು ಸಾಲವನ್ನು ಕಟ್ಟಬೇಕಾಗಿತ್ತು. ಅದು ಬಿಸ್ನೆಸ್ಗಾಗಿ ತಗೊಂಡಿದ್ದಂತ ಸಾಲ, ಸಿಸಿ ಅಕೌಂಟ್, ಗೊತ್ತು ನಿಮಗೆಲ್ಲ ಸಿಸಿ ಅಕೌಂಟ್. ಹಾಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಲ್ಲಿ ನಾನು ಲೋನು ಸಹ ತಗೊಂಡಿದ್ದೆ. ಅದನ್ನು ತೆಗೆದುಕೊಂಡು 12 ವರ್ಷ ಕಾಲ ನನಗೆ ಸಾಲ ತೀರಿಸಲಿಕ್ಕಾಗಿಲ್ಲ. ಅಂದ್ರೆ ಅಷ್ಟು ಸಫರಿಂಗ್ ಆಗಿ ಹೋದೆ. ಇಷ್ಟು ಹೋರಾಟಗಳು ಬರಬೇಕಾದ್ರೆ ಬಡ್ಡಿಗೆ ಬಡ್ಡಿ ತುಂಬಿ ಹೋಯಿತು. ಆದ್ರೂ ಸಹ ತೆಗೆದುಕೊಂಡಂತ ಹಣಕ್ಕೆ ಎಷ್ಟು ಹಣ ಕಟ್ಟಬೇಕಾಯ್ತು ಅಷ್ಟು ಬಡ್ಡಿ ಕಟ್ಟಿದೆ ಬ್ಯಾಂಕಿಗೆ. ಕೊನೆಗೆ ಬ್ಯಾಂಕಿನಲ್ಲಿ ನನಗೆ ನೋಟಿಸ್ ಬಂತು, 5-6 ನೋಟಿಸ್ ಬಂತು. ತೆಗೆದುಕೊಂಡೆ, ಬ್ಯಾಂಕ್ ಮ್ಯಾನೇಜರ್ನ ಸಂಧಿಸಲಿಲ್ಲ. ಹಾಗೆಯೇ ಬಿಟ್ಟೆ. ಸ್ವಲ್ಪ ಹಣವನ್ನು ಕಟ್ಟೆ, ಹಾಗೆ ಬಿಟ್ಟೆ. ಪ್ರಿಯರೇ, ಹೀಗೆ ದಿನ ಕಳೆಯುವಾಗ ಒಂದು ದಿನ ಬ್ಯಾಂಕಿನ ಸಿಬ್ಬಂದಿಗಳು ನನ್ನ ಮನೆಯನ್ನು ನುಗ್ಗಿದರು. ಇಂಜೆಕ್ಷನ್ ಆರ್ಡರ್ ಇಟ್ಕೊಂಡು, ಅರೆಸ್ಟ್ ವಾರೆಂಟ್ ಇಟ್ಕೊಂಡು. ಅಂದು ನಾನು ದೇವಾಲಯದಲ್ಲಿದ್ದೇನೆ. ಅಂದು ಶನಿವಾರ ಸಂಜೆ ನಾನು ದೇವಾಲಯದಲ್ಲಿದ್ದೇನೆ. ನನ್ನ ದೇವಾಲಯದ ಗಂಟೆಯನ್ನು ಹೊಡಿತಾ ಇದ್ದೇನೆ. ನನ್ನ ಹಿರಿಯ ಮಗ ಓಡಿ ಬರ್ತಾನೆ, ಪಪ್ಪ, ಅಚ್ಚ, ಯಾರೋ ಸರ್ಗಳು ಬಂದಿದ್ದಾರೆ ಮನೆಯನ್ನು ಹುಡುಕಿ, ಬ್ಯಾಂಕಿಂದ ಸರ್ಗಳು ಬಂದಿದ್ದಾರೆ. ನಾನು ಇಷ್ಟೇ ಹೇಳಿದೆ, ನನಗೆ ಗೊತ್ತಿಲ್ಲ ಸ್ವಾಮಿ, ನೀವೇನ್ ಮಾಡ್ತೀರ ನನಗೆ ಗೊತ್ತಿಲ್ಲ, ನಾನು ಏನು ಮಾಡ್ಲಿಕ್ಕೆ ನನಗೆ ಆಗ್ತಾ ಇಲ್ಲ ಎಂದೇಳಿ ನಾನು ದೇವಾಲಯದ ಒಳಗೆ ಹೋದೆ. ಹೆಂಡತಿ ಮನೆಯಲ್ಲಿದ್ದಾಳೆ. ಆಕೆ ಅಂದು ಬಲಿ ಪೂಜೆಗೆ ಬಂದಿಲ್ಲ. ಬ್ಯಾಂಕ್ ಸಿಬ್ಬಂದಿಗಳು ಮನೆಗೆ ಬಂದರು. ಒಂದು ಮಾತು, ನನ್ನ ಮನೆಯಲ್ಲಿ ಒಂದು ದೊಡ್ಡ ಯೇಸು ಸ್ವಾಮಿಯ ರಿಫ್ಲೆಕ್ಷನ್ ಫೋಟೋ ಇದೆ, ರೆಸರೆಕ್ಷನ್ ಫೋಟೋ, 10 ಅಡಿ ಎತ್ತರದ ಫೋಟೋ ಇದೆ. ಬಂದು ನೋಡಿದ್ರು, ಮಾತನಾಡಿದ್ರು. ನನ್ನ ಹೆಂಡತಿ ಅಳ್ಲಿಕ್ಕೆ, ಕೂಗ್ಲಿಕ್ಕೆ ಶುರು ಮಾಡಿದ್ಲು. ಕೂಗುವಾಗ ಅವ್ರು ಹೇಳಿದ್ರು, ನೀವೊಂದು ಕೆಲಸ ಮಾಡಿ, ಚಿಂತೆ ಮಾಡಬೇಡಿ ಸರ್, ನಾನು ಏನಾದ್ರೂ ಒಂದು ವ್ಯವಸ್ಥೆ ಮಾಡಿ ಕೊಡ್ತೇನೆ, ನೀವು ಬಂದ ತಕ್ಷಣ ಅವ್ರನ್ನ ಬ್ಯಾಂಕಿಗೆ ಕಳಿಸಿ, ಅವ್ರಿಗಾಗಿ ನಾವು ಕಾಯ್ತಾ ಇರ್ತೇವೆ ಎಂಬುದಾಗಿ ಹೇಳಿದ್ರು. ಪೂಜೆ ಮುಗಿತು. ಪೂಜೆ ಮುಗಿದ ತಕ್ಷಣ ಮನೆಗೆ ಹೋದೆ. ವಿಷಯವನ್ನೆಲ್ಲ ಹೇಳಿದ್ರು. ಕೊನೆಗೆ ನಾನು ಬ್ಯಾಂಕಿನ ಹತ್ತಿರ ಹೋದೆ. 7 ಗಂಟೆ ಆಗಿತ್ತು. ಬ್ಯಾಂಕ್ ಬೀಗ ಹಾಕ್ಲಿಲ್ಲ. ಅಲ್ಲಿಯೇ ನಿಂತುಕೊಂಡಿದ್ದ ಪಕ್ಕದಲ್ಲೇ 7 ಕಾಲ ಆಯ್ತು, 7:15 ಆಯ್ತು, 7:45 ಆಯ್ತು, 8 ಗಂಟೆ ಆಯ್ತು, ಬೀಗ ಹಾಕ್ಲಿಲ್ಲ. ಬ್ಯಾಂಕ್ ತೆರೆದೇ ಇದೆ. ಕೊನೆಗೆ ನನ್ನ ಮನಸ್ಸಿನಲ್ಲಿ ಒಂದು ಆತಂಕ, ಅಯ್ಯೋ ಹೋಗ್ಲಿಲ್ಲ ಅಂದ್ರೆ ಏನ್ ಮಾಡೋದಪ್ಪ, ಕೊನೆಗೆ ಹೋದ್ರೆ ಏನ್ ಮಾಡೋದಪ್ಪ. ಕೊನೆಗೆ ನನ್ನ ಮನಸ್ಸಿನಲ್ಲಿ ನೀನು ಹೋಗು ಎಂಬಂತ ಒಂದು ಪ್ರತಿಧ್ವನಿ. ಸೀದಾ ಬ್ಯಾಂಕಿನಲ್ಲಿ ಪ್ರವೇಶಿಸಿದೆ. ನಮಸ್ಕಾರ ಸರ್ ಅಂದೆ. ನಮಸ್ಕಾರ. ಯಾರು ನೀವು? ರೊಸಾರಿಯೋನ? ಹೌದು. ಕೂತ್ಕೊಳ್ಳಿ. ಏನ್ ವಿಶೇಷ? ಹೀಗೆ ಮಾತಾಡಿ ಬಂದಾಗ ಅವರು ಒಂದೇ ಮಾತು ಹೇಳಿದ್ರು, ನಿಮ್ಮ ಮನೆಯಲ್ಲಿ ಎಷ್ಟು ದೊಡ್ಡ ಯೇಸು ಸ್ವಾಮಿ ಇಟ್ಟಿದೀಯ ಕಣಿಯ ನೀನು, ಎಷ್ಟು ದೊಡ್ಡ ಯೇಸು ಸ್ವಾಮಿ ಇದ್ದಾರೆ. ನಿನ್ನ ನೋಡುವಾಗ ನನಗೆ ಗೊತ್ತಾಯ್ತು ನೀನು ಮೋಸ ಮಾಡೋನಿಲ್ಲ ಅಂತ ನನಗೆ ಗೊತ್ತಾಯ್ತು. ಸೊ ಗೊತ್ತಿಲ್ಲ,
ನಿನ್ನ ಮನೆಗೆ ನಾನು ಬರುವಾಗ ನಮಗೇನೋ ಒಂಥರ ಆಯ್ತು. ನೀನು ಎಷ್ಟು ದೊಡ್ಡ ಯೇಸುವನ್ನು ಇಟ್ಟಿದೀಯಾ, ನೀನು ನಿಜವಾಗಿ ನೀನು ಮೋಸ ಮಾಡೋದಿಲ್ಲ, ನೀನು ಚಿಂತೆ ಮಾಡಬೇಡ, ನಿನ್ನ ಸಾಲಕ್ಕೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡುವ ನಾವು ಎಂಬುದಾಗಿ ಹೇಳಿದರು. ಮಾತನಾಡಿದ ಅವರು ಹೇಳಿದರು, ಸರಿ, ಈ ಬರುವ ದಿನಗಳಲ್ಲಿ ರೀಜನಲ್ ಮ್ಯಾನೇಜರ್ ಹೆಡ್ ಆಫೀಸ್ ಬರ್ತಾರೆ, ಮೀಟಿಂಗ್ ಇದೆ, ನೀನು ಆ ದಿನ ಬಂದರೆ ಸಾಕು. ತುಂಬಾ ಸಂತೋಷ ಆಯ್ತು, ತುಂಬಾ ಅಳು ಬಂತು, ಸಂತೋಷ ಆಯ್ತು, ಹೋಗಿಬಿಟ್ಟೆ. ರೀಜನಲ್ ಮ್ಯಾನೇಜರ್ ಬಂದಂತ ದಿನ ನಾನು ಬ್ಯಾಂಕಿಗೆ ಹೋದೆ. ಆ ಬ್ಯಾಂಕಿಗೆ ಹೋಗ್ಬೇಕಾದ್ರೆ ಒಳಗೆ ಹೋದೆ, ಮ್ಯಾನೇಜರ್ ಬಂದ್ರು. ಬಂದ್ಬಿಟ್ಟ? ಹೌದು ಸರ್, ಬಂದೆ ಸರ್. ದುಡ್ಡು ತಂದಿದ್ಯಾ ಅಂದ್ರು. ದುಡ್ಡ? ಸರ್ ಎಲ್ಲಿಂದ ಸರ್ ದುಡ್ಡು ತರೋದು? ದುಡ್ಡಿಗೆ ನಾನು ಹೇಳಿ ನಮ್ಮ ಪರಿಸ್ಥಿತಿ, ಸುಮ್ಮನೆ ದುಡ್ಡಿಂದ ನೀನು ಬರ್ರಿ ಆಟ ಆಡ್ಲಿಕ್ಕೆ ಬಂದಿದ್ಯಾ ನೀನು ಇಲ್ಲಿ, ದುಡ್ಡು ತರಬೇಕು ಅಂತ ಗೊತ್ತಿಲ್ಲ ನಿನಗೆ ಅಂತೇಳಿ ತುಂಬಾ ಟೆನ್ಷನ್ ಆಗಿ ಮಾತಾಡ್ಬಿಟ್ರು. ತುಂಬಾ ಬೇಜಾರಾಗಿ ಹೋಯ್ತು, ಭಯನಾಗಿ ಹೋಯ್ತು. ಕೊನೆಗೆ ಬೊಬ್ಬೆ ಹಾಕಿದಂತ ಹೇಳಿ ಕುತ್ಕೊಂಡು ನೋಡ್ತೀನಿ ಅಲ್ವ, ಸ್ವಲ್ಪ ಕುತ್ಕೊ ಅಂತ ಹೇಳಿದ್ರು. 3 ಗಂಟೆಗೆ ಹೋದೆ, 4 ಗಂಟೆ ಆಯ್ತು ಕರೀಲಿಲ್ಲ, 5 ಗಂಟೆ ಆಯ್ತು ಕರೀಲಿಲ್ಲ, 6 ಗಂಟೆ ಆಯ್ತು ಕರೀಲಿಲ್ಲ, 7 ಗಂಟೆ ಆಯ್ತು. ಕೊನೆಗೆ ಕರೆದ್ರು. ರೀಜನಲ್ ಮ್ಯಾನೇಜರ್ ಎಲ್ಲ, ಡಿವಿಷನಲ್ ಮ್ಯಾನೇಜರ್ ಎಲ್ಲ ಕುತ್ಕೊಂಡಿದ್ದಾರೆ. ಈಸ್ ರೊಜಾರಿಯೋ ಅಂದ್ರು. ನೋಡಿದ್ರು ನನ್ನ. ಓಕೆ, ಸಿಟ್ ಡೌನ್ ಅಂದ್ರು. ನೋ ಪ್ರಾಬ್ಲಮ್ ಸರ್, ಕುತ್ಕೋ ಅಂತ ಹೇಳಿದ್ರು. ಕುತ್ಕೊಂಡೆ. ಮಾತಾಡಿ ಹೇಳಿದ್ರು, ನಿನ್ನ ನೋಡುವಾಗ ಏನೋ ಒಂಥರ ಕಾಣ್ತಾ ಇದೆಯಲ್ಲ ನನಗೆ ಅಂತ ಹೇಳಿದ್ರು. ನಾನು ಸುಮ್ಮನೆ ಇದೆ, ನನ್ನ ಮುಖ ಎಲ್ಲ ಬಾಡಿ ಹೋಗಿತ್ತು, ನನ್ನ ಮುಖವೆಲ್ಲ ಬಾಡಿ ಹೋಗಿತ್ತು, ತುಂಬಾ ಟೆನ್ಷನ್ ಇದೆ, ಏನ್ ಮಾಡೋದು ಅಂತ ಗೊತ್ತಿಲ್ಲ. ಸರಿ, ಮ್ಯಾನೇಜರ್ ಹೇಳಿದ್ರು, ಒಂದು ಫಾರ್ಮ್ ಕೊಡಿ ಅಂತ ಹೇಳಿದ್ರು. ಈ ಲೋನ್ ಫಾರ್ಮ್ ತಗೊಂಡ್ರು. ಸೈನ್ ಮಾಡು ಅಂತ ಹೇಳಿದ್ರು. ಸೈನ್ ಮಾಡ್ಲಿಕ್ಕೆ ಹೇಳಿದ್ರು. ಸೈನ್ ಮಾಡಿದ್ದೆ ಅಂತ ಹೇಳಿದ್ರು. ಸೈನ್ ಮಾಡಿದೆ. ಓಕೆ, ಇನ್ನು ಸಾಲ ಎಲ್ಲ ನಾನು ಕಡಿಮೆ ಮಾಡಿದ್ದೇನೆ, ಸೊ ಇಷ್ಟು ಲಕ್ಷ ಇದೆ. ಅದು ಲಕ್ಷಗಳಾಗಿ ಹೋಗಿತ್ತು, ನನ್ನ ಸಾಲ ಲಕ್ಷಗಳಾಗಿ ಹೋಗಿತ್ತು. ಹೇಳಿದ್ರು, ಸರಿ, 1,25,000 ರೂಪಾಯಿ ದುಡ್ಡು ಕಟ್ಟಿ ನೀನು ನಾಳೆ ಬಂದು ನಿನ್ನ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಹೋಗು ಅಂತ ಹೇಳಿಬಿಟ್ರು. ನನಗೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನಾನು ಹೇಳಿದೆ, ಸರ್, ನನ್ನ ಹತ್ರ ಹಣ ಇಲ್ಲ, ನಾನು ಪಾಪರಾಗಿ ಹೋಗಿದ್ದೇನೆ, ನನಗಿರುವುದೆಲ್ಲ ಸಮಸ್ಯೆಗಾಗಿದೆ, ತುಂಬಾ ಆಕ್ಸಿಡೆಂಟ್ಗಳು, ಬಿಸ್ನೆಸ್ ಅಲ್ಲಿ ಲಾಸ್, ತುಂಬಾ ಸಂಕಷ್ಟಕ್ಕೆ ನಾನು ಸಿಲುಕಿದ್ದೇನೆ, ನನಗೆ ಸಾಲವನ್ನು ಕಟ್ಟಲಿಕ್ಕೆ ಆಗ್ತಿಲ್ಲ, ನನಗೆ ಸದಾವಕಾಶ ಬೇಕು, ಸಮಯ ಬೇಕು, ನನಗೆ ಸ್ವಲ್ಪ ಸ್ವಲ್ಪ ಕಟ್ತೀನಿ, ಇದಕ್ಕೆ ಮೇಲೆ ಇಷ್ಟು ಕಾಲ ನಾನು ಕಟ್ಟಲಿಲ್ಲ, ನನಗೆ ಕ್ಷಮಿಸಿ ಅಂತ ಹೇಳಿದೆ. ಹೇಳಿದ್ರೆ, ಇಲ್ಲಪ್ಪ, ಆಗೋದಿಲ್ಲಪ್ಪ, ನಾನು ಕೊಟ್ಟಿದ್ದೀನಿ, ಮ್ಯಾನೇಜರ್ ಕೈಲಿ ನಾಳೆ ಬಂದು ಕೊಟ್ಟು ನೀನು ನಿನ್ನ ಡಾಕ್ಯುಮೆಂಟ್ಸ್ ನ ಇಸ್ಕೊಂಡು ಹೋಗು. ತಲೆ ತಗ್ಗಿಸಿ ಸುಮ್ಮನೆ ಕೂತ್ಕೊಂಡು ಮನಸ್ಸಿನಲ್ಲಿ ಪ್ರಾರ್ಥಿಸ್ಲಿಕ್ಕೆ ಶುರು ಮಾಡಿದೆ. ತಕ್ಷಣ ಅವ್ರು ನನ್ನ ನೋಡಿದ್ರು. ನಿನ್ನ ನೋಡ್ತಾ ಇದ್ರೆ ನನಗೆ ಏನೋ ಒಂಥರ ಆಗ್ತಾ ಇದೆ, ಏನೋ ಆಗ್ತಾ ಇದೆ, ಸಮಥಿಂಗ್ ಹ್ಯಾಪೆಂಡ್. ನಿನ್ನ ನೋಡಿ ನನಗೆ ಏನೋ ಒಂಥರ ಆಗ್ತಾ ಇದೆ, ನನಗೆ ಗೊತ್ತಿಲ್ಲ, ನೀನು ಹೆಚ್ಚೊತ್ತಿನ ನಂತರ ಕುತ್ಕೊಳ್ಬೇಡ, ನೀವು ಒಂದು ಫಾರ್ಮ್ ಕೊಡ್ರಿ ಅಂತ ಹೇಳಿದ್ರು. ತಗೊಂಡ್ರು, ಬರೆದ್ರು, ತಗೋ, ಈ 75,000 ರೂಪಾಯಿನ ನಾಳೆ ಕಟ್ಟಿಬಿಟ್ಟು ಇನ್ನು ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬಿಡು ಅಂತ ಹೇಳಿದ್ರು. ಮ್ಯಾನೇಜರ್ ಒಂದು ಸಾರಿ ಡಿವಿಷನಲ್ ಮ್ಯಾನೇಜರ್ ನೋಡಿದ್ರು. ಎಂತ ಸರ್ ನೀವು ಹೇಳ್ತಾ ಇದ್ದೀರಿ, ಬೆಳಿಗ್ಗೆಯಿಂದ ಬಂದವರಿಗೆ 2,000, 3,000, 5,000 ರೂಪಾಯಿ ಕಡಿಮೆ ಮಾಡ್ತಾ ಇದ್ರಿ, 1,25,000 ರೂಪಾಯಿ ಕೊಡಬೇಕು, ಒಂದೇ ಸಾರಿ 50,000 ರೂಪಾಯಿ ಕಡಿಮೆ ಮಾಡಿಬಿಟ್ಟು 75,000 ರೂಪಾಯಿ ಕಟ್ಬಿಟ್ಟು ಹೋಗಿ ಅಂತ ಹೇಳ್ತಾ ಇದ್ರಲ್ಲ, ಏನ್ ಮಾತಾಡ್ತಾ ಇದ್ರಿ ನೀವು ಎಂಬುದಾಗಿ ಮ್ಯಾನೇಜರ್, ನನಗೆ ಸಪೋರ್ಟ್ ಆಗಿದಂತ ಮ್ಯಾನೇಜರ್ ನನಗೆ ವಿರುದ್ಧವಾಗಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಮ್ಯಾನೇಜರ್ಗೂ ಡಿವಿಷನಲ್ ಮ್ಯಾನೇಜರ್ಗೂ ಕ್ರಾಶ್. ಕೊನೆಗೆ ಅವರು ಮಾತಾಡ್ತಾನೆ ಇದ್ರು. ಮತ್ತೆ ನನ್ನ ನೋಡಿದ್ರು. ನಿನ್ನ ನನಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಏನು ಸಮಥಿಂಗ್ ನನಗೆ ಗೊತ್ತ, ಅವರು ಇದೇ ಲ್ಯಾಂಗ್ವೇಜ್ ಉಪಯೋಗಿಸ್ತಾರೆ. ಸಮಥಿಂಗ್, ನಿನ್ನ ನೋಡ್ಲಿಕ್ಕೆ ಏನೋ, ನಿನ್ನ ನೋಡುವಾಗ ನನಗೆ ಏನೋ ಆಗ್ತಾ ಇದೆ, ನನಗೆ ಗೊತ್ತಿಲ್ಲ ಏನೋ ಆಗ್ತಾ ಇದೆ ಅಂತ ಹೇಳಿ ಮತ್ತೆ ಹೇಳಿದ್ರೆ, ಇನ್ನು ಫಾರ್ಮ್ ಕೊಡಿ ಇಲ್ಲಿ ಅಂತ ಹೇಳಿದ್ರು. ಅವ್ರು ಫಾರ್ಮ್ ತಂದ್ರು, ಸೈನ್ ಮಾಡಿದ್ರು, ಸೈನ್ ಮಾಡಿದ್ರು. ಓಕೆ, ಯು ಕ್ಯಾನ್ ಗೋ ನೌ. ಇದು ನನ್ನ ಮುಂದೆ ಕೂತ್ಕೊಳ್ಬಾರ್ದು, 50,000 ರೂಪಾಯಿ ಕಟ್ಬಿಟ್ಟು ನೀನು ಹೋಗ್ಬಿಡ್ಬೇಕು, ಇನ್ನೊಂದು ಇಲ್ಲಿ ಕುತ್ಕೊಳ್ಳೇಬಾರ್ದು, ಹೋಗ್ಬಿಡ್ಬೇಕು. ನಾನು ಹೇಳಿದೆ, ಸರ್, ಕಣ್ಣಲ್ಲಿ ನೀರು ಬರ್ಲಿಕ್ಕೆ ಶುರುವಾಯಿತು. ಒಂದು ಕಡೆ ಆನಂದ, ಒಂದು ಕಡೆ ನೀರು. ಮ್ಯಾನೇಜರ್ಗೂ ಡಿವಿಷನಲ್ ಮ್ಯಾನೇಜರ್ಗೂ ಜಗಳ ಶುರು ಆಗ್ಬಿಡ್ತು. ಅವರಿಬ್ಬರಲ್ಲಿ ಹೋರಾಟ ಬರ್ತಾ ಅವರಿಬ್ಬರಲ್ಲಿ ಮನಸ್ತಾಪ ಶುರುವಾಯಿತು. ಇಷ್ಟು ಜನರಿಗೆ ಸಾಲ ಮನ್ನಾ ಮಾಡ್ತಾ ಇದ್ರಿ, ಇಷ್ಟು ಜನರಿಗೆ ಡಿಡಕ್ಷನ್ ಕೊಡ್ತಾ ಇದ್ರಿ, ಈ ವ್ಯಕ್ತಿಗೆ 1,25,000 ರೂಪಾಯಿಗೆ ನೀವು 75,000 ರೂಪಾಯಿ ಕಡಿಮೆ ಮಾಡಿ 50,000 ರೂಪಾಯಿನ ಕಟ್ಟಿ ಅಂತ ಹೇಳ್ತಾ ಇದ್ರಲ್ಲ, ಯಾವ ರೂಲ್ಸ್ ಅಲ್ಲಿ ಹೇಳ್ತಾ ಇದ್ರಿ, ಯಾವ್ದ್ರಲ್ಲಿ ಹೇಳ್ತಾ ಇದ್ರಿ, ಇದಕ್ಕೆ ಯಾರು ಕೊಡೋದು, ಬ್ಯಾಂಕ್ ನ ಹಾಳು ಮಾಡಬೇಕು ಅಂತಿದ್ರೆ ಏನ್ ಮಾಡಬೇಕಾಗಿದ್ದೀರಿ ಎಂಬುದಾಗಿ ಬೊಬ್ಬೆ ಕಿರ್ಚಾಟ ಶುರುವಾಯಿತು. ಡಿವಿಷನಲ್ ಮ್ಯಾನೇಜರ್ ಹೇಳಿದ್ರು, ದಿಸ್ ಇಸ್ ಮೈ ಅಥಾರಿಟಿ,
ಈ ಸಾಲಗಳನ್ನ ವಸೂಲಿ ಮಾಡ್ಲಿಕ್ಕೆ ನನಗೆ ಸಾಧ್ಯ. ಈ ಸಾಲಗಳನ್ನ ವಸೂಲಿ ಮಾಡ್ಲಿಕ್ಕೂ ಮನ್ನಾ ಮಾಡ್ಲಿಕ್ಕೂ ನನಗೆ ಅಧಿಕಾರ ಕೊಟ್ಟಿದ್ದಾರೆ, ಅಧಿಕಾರ ಇದೆ. ನನಗೆ ಗೊತ್ತು ಎಲ್ಲಿ ಸಾಲ ವಸೂಲಿ ಮಾಡಬೇಕು, ಎಲ್ಲಿ ಸಾಲವನ್ನ ಮನ್ನಾ ಮಾಡಬೇಕು, ಎಲ್ಲಿ ಹೆಚ್ಚು ಮಾಡಬೇಕು ನನಗೆ ಗೊತ್ತು. ಯು ಕ್ವಿಕ್ ಕ್ವೈಟ್ ಅಂತ ಹೇಳಿದ್ರು. ಇಲ್ಲ ಸರ್ ಕೊನೆಗೆ ಹೇಳಿದ್ರು, ಗಿವ್ ಮ್ಯಾನ್ ಒಂದ್ ಪೇಪರ್ ಗಿವ್ ಮ್ಯಾನ್ ಅಂತ ಹೇಳಿದ್ರು. ಕೊಡಿ ಇನ್ನೊಂದು ಫಾರ್ಮ್ ಅಂದ್ರು. ಫಾರ್ಮ್ ತಗೊಂಡು ನನಗೆ ಹೇಳಿದ್ರು ಸೈನ್ ಮಾಡಿ ಅಲ್ಲಿ ಅಂತ ಹೇಳಿ ಸೈನ್ ಮಾಡಿದೆ. ಹೇಳಿದ್ರು ಇನ್ನು 1 ನಿಮಿಷ ನನ್ನ ಮುಂದೆ ನೀನು ಕುತ್ಕೊಳ್ಬಾರ್ದು. ಇನ್ನು ಕುತ್ಕೊಂಡಷ್ಟು ನನಗೇನು ಆಗ್ತಾ ಇದೆ, ಇನ್ನು 1 ನಿಮಿಷ ನೀನು ನನ್ನ ಮುಂದೆ ಕುತ್ಕೊಳ್ಬಾರ್ದು. ಹೋಗು 25,000 ರೂಪಾಯಿ 25,000 ನೀನು ನಾಳೆ ತಂದು ಕಟ್ಬಿಟ್ಟು ಹೋಗ್ಬಿಡ್ಬೇಕು. ಇನ್ನು ನನಗೂ ನಿನಗೂ ಸಂಬಂಧನೇ ಇಲ್ಲ ಅಂದ ತಕ್ಷಣ ಮತ್ತೆ ಡೀಸೆಲ್ ಮ್ಯಾನೇಜರ್ಗೂ ಇನ್ನೂ ದೊಡ್ಡ ಜಗಳ ಶುರುವಾಗ್ಬಿಡ್ತು. ವಿಜಯ ಬ್ಯಾಂಕ್ ಬೇಕಾದ್ರೆ ಹೋಗಿ ಕೇಳಿ, ವಿಜಯ ಬ್ಯಾಂಕ್ ಹೋಗಿ ಕೇಳಿ. 21,25,000 ರೂಪಾಯಿಗೆ 25,000 ರೂಪಾಯಿಗೆ ಕೊನೆಗೆ ಬಂದ್ಬಿಟ್ರು. ನೋಡಿ ನೋಡಿ ನೋಡಿ, ಅದೇ ಬ್ಯಾಂಕಿನ ಪೇಪರ್ ಇಲ್ಲಿದೆ ನನ್ನ ಮುಂದೆ ಇದೆ, ಅದೇ ಬ್ಯಾಂಕಿನ ಪೇಪರ್ ನನ್ನ ಮುಂದೆ ಇದೆ ನೋಡಿ. ನನಗೆ ಗೊತ್ತಿಲ್ಲ. ಎಸ್, ಈಗ ಅದು ಬ್ಯಾಂಕ್ ಆಫ್ ಬರೋಡಾ ಆಗಿದೆ ನೋಡಿ. ಎಸ್ ಎಸ್ ಕರೆಕ್ಟ್ ನೋಡಿ, ನನಗೆ ಗೊತ್ತಿಲ್ಲ ನೋಡಿ, ಸಾಕ್ಷಿ ಇದೆ ನೋಡಿ, ಬ್ಯಾಂಕ್ ಆಫ್ ಬರೋಡಾ ನೋಡಿ. ನೋಡಿ ಹೇಗೆ ಸಾಕ್ಷಿ ನಮ್ಮ ಮುಂದೆ ಹೇಗೆ ಬಂತು ನೋಡಿ. ಗೊತ್ತು, ನನಗೆ ಗೊತ್ತಿಲ್ಲ, ಈ ಪೇಪರ್ ನನ್ನ ಮೇಲೆ ಇದೆ. ಪ್ಲೀಸ್ ಲೋಡ್, ಪ್ಲೀಸ್ ಲೋಡ್, ಪ್ಲೀಸ್ ಲೋಡ್. ಕೊನೆಗೆ ಸೈನ್ ಮಾಡಿಕೊಂಡು 25,000 ರೂಪಾಯಿ ಹೇಳ್ಬಿಟ್ರು. ನಾನು ಕೊನೆಗೆ ಹೇಳಿದೆ, ಕೊನೆಗೆ ಎಲ್ಲ ಆದ್ಮೇಲೆ ಅವ್ರು ಜಗಳ ಮಾಡಿದ್ರು. ಕೊನೆಗೆ ಯಾಕೆ ಗೋನು ಓಕೆ ಗೋನು ನಾನು ಹೇಳಿದೆ, ಸರ್ 25,000 ನನಗೆ ಕಟ್ಲಿಕ್ಕೆ ಇಲ್ಲ ಸರ್. ಎಂತ ಮನುಷ್ಯ ನೀನು, ನನ್ ಮುಂದೆ ಕುತ್ಕೋಬೇಡ, ಎದ್ದು ಹೋಗು ಅಂತ ಹೇಳ್ತಾ ಇದ್ದೀನಿ. ನೀನು 25,000 ರೂಪಾಯಿ ಇಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗುದಿಲ್ಲ. ಓಕೆ, ಐ ಗಿವ್ 3 months, 3 ತಿಂಗಳು ನಿನಗೆ ಟೈಮ್ ಕೊಡ್ತೀನಿ. 3 ತಿಂಗಳಲ್ಲಿ ಏನಾದ್ರೂ ಮಾಡ್ಕೋ, ನೀನು 25,000 ರೂಪಾಯಿ ಕಟ್ಬಿಟ್ಟು ಪಾಡಿಗೆ ನೀವು ಹೋಗುದು. ಮ್ಯಾನೇಜರ್ ನನ್ನ ನೋಡಿದ್ರು, ನಾನು ನೋಡಿದೆ. ಒಂದು ನಗು, ನನಗೆ ನಗು. ಸರಿ ಓಕೆ, ಮನೆಗೆ ಬಂದ್ಬಿಟ್ಟೆ. ಮನೆಗೆ ಬಂದಾಯ್ತು. ಮನೆಗೆ ಬಂದು 2 ದಿನಕ್ಕೆ ಒಂದು ರಿಜಿಸ್ಟರ್ ಪೋಸ್ಟ್, ನನ್ನ ಮನೆಗೆ ಒಂದು ರಿಜಿಸ್ಟರ್ ಪೋಸ್ಟ್ ಇದೆ. ರಿಜಿಸ್ಟರ್ ಪೋಸ್ಟ್ ನ ತಗೊಂಡು ಕಟ್ ಮಾಡಿದೆ. ಕಟ್ ಮಾಡಿ ಒಳಗಡೆ ಲೆಟರ್ನ ಓಪನ್ ಮಾಡಿದೆ. ಒಂದು ಬ್ಲಾಂಕ್ ಚೆಕ್. ಪ್ಲೀಸ್ ಒಂದು ಬ್ಲಾಂಕ್ ಚೆಕ್. ಶಾಕ್ ಆಯ್ತು. ಯಾರು ಮಿಸ್ ಮಾಡಿ ಕಳಿಸ್ಬಿಟ್ರು, ಯಾರ್ದಿರ್ಬೋದು ಅಂತ ತುಂಬಾ ಟೆನ್ಷನ್ ಆಯ್ತು. ಬ್ಯಾಂಕಿಗೆ ಹೋದೆ, ಸರ್ ನನಗೆ ಯಾವ್ದೊಂದು ಚೆಕ್ ಮಿಸ್ ಆಗಿ ನನ್ನ ಬಂದಿದೆ ಅಂತ ಹೇಳಿದೆ. ಅವ್ರು ಹೇಳಿದ್ರು, ನಿನ್ಗೆ ಮಿಸ್ ಆಗಿ ಯಾರ ಅಡ್ರೆಸ್ ಅಲ್ಲಿ ಬಂದಿದೆ? ಸರ್ ನನ್ನ ಅಡ್ರೆಸ್ ಅಲ್ಲೇ ಬಂದಿದೆ. ನಿನ್ನ ಅಡ್ರೆಸ್ ಏನು? ಈ ಅಡ್ರೆಸ್. ನಿನ್ನ ಅಡ್ರೆಸ್ ಅಲ್ಲಿ ಬಂದಿದೆ, ನಿನಗೆ ಬಂದಿದೆ, ಇನ್ಯಾರಿಗೆ ಬರ್ತದೆ? ಇಲ್ಲ ಸರ್, ಆಕ್ಚುಲಿ ಯಾರು ನನಗೆ ಗೊತ್ತಿಲ್ಲ, ಆದ್ರೆ ಬ್ಲಾಂಕ್ ಚೆಕ್ ಇದೆ, ನನಗೆ ಗೊತ್ತಿಲ್ಲ ಸರ್. ಕೊನೆಗೆ ಫೈಂಡ್ ಔಟ್ ಮಾಡಿ ಅವ್ರದ ಫೋನ್ ನಂಬರ್ ಸಿಕ್ಕಿತು. ಫೋನ್ ಮಾಡಿದ್ರು. ಯಾರು ನೀವು? ಮಾತಾಡಿದ್ರು. ಒಂದು ಉಪಾಧ್ಯಾಯರವರು. ನಿಮ್ಮದು ಒಂದು ಬ್ಲಾಂಕ್ ಚೆಕ್ ನನಗೆ ಬಂದಿದೆ. ನೀವು ಯಾರು? ರೊಸಾರಿಯೋ? ಹೌದು, ನಾ ರೊಸಾರಿಯೋ. ಅದು ನಿಮಗೆ ನಾನು ಕಳಿಸಿದ್ದು. ಅಯ್ಯೋ, ನೀವ್ ಯಾರಂತ ಗೊತ್ತಿಲ್ಲ, ನನಗೆ ಹಣ ಕಳಿಸಿದ್ರಿ ಅಂತ ಏನ್ ಮಾತಾಡ್ತಾ ಇದ್ರಿ ನೀವು? ನನಗೆ ಬ್ಲಾಂಕ್ ಚೆಕ್ ಕೊಟ್ಟಿದ್ರಲ್ಲ ನೀವು ಅಂತ ಹೇಳಿದೆ. ಹೌದು, ನನಗೆ ಕೊಡ್ಬೇಕು ಅಂತ ಮನಸ್ಸು ಬಂತು, ನಾನು ಕಳಿಸಿದ್ದೀನಿ, ನೀವು ಅಲ್ಲಿ ಫಿಲ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನು ಇದ್ದಿದ್ದು ಶಾಕ್ ಆಯ್ತು. ಯೋಚನೆ ಮಾಡಿ ನೋಡಿ, ಈ ಒಂದು ವಿಷಯಗಳನ್ನ ಒಂದ್ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಎಲ್ಲ ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದ್ರೆ, ಇತರರಿಗೆ ನೀವು ಕೊಟ್ಟ ಅಳತೆಯಲ್ಲಿಯೇ ದೇವರು ನಿಮಗೆ ಅಳೆದು ಕೊಡುವರು. ಮನಸ್ಸಲ್ಲಿ ಇಟ್ಕೊಳ್ಬೇಕು, ಈ ಕಾನ್ಸೆಪ್ಟ್ ನ ಮನಸ್ಸಲ್ಲಿ ಇಟ್ಕೊಳ್ಬೇಕು. ಇತರರಿಗೆ ನೀವು ಕೊಟ್ಟ ಅಳತೆಯಲ್ಲಿಯೇ ದೇವರು ನಿಮಗೆ ಅಳೆದು ಕೊಡುವರು. ಎಷ್ಟು ಜನ ಗಮನಿಸ್ತಾ ಇದ್ರೆ ನನಗೆ ಗೊತ್ತಿಲ್ಲ. ಪ್ರಿಯರೇ, ನಾನು ಕೇಳುವಾಗ ಹೇಳ್ತಾರೆ, ನನಗೆ ಗೊತ್ತಿಲ್ಲ, ನಿಮಗೆ ಕೊಡ್ಬೇಕು ಅಂತ ಮನಸ್ಸು ಬಂತು, ನಾನು ಕಳಿಸಿದ್ರೆ ನೀವು ಫಿಲ್ ಮಾಡ್ಕೊಳ್ಳಿ. ನಾನು ಹೇಳಿದೆ, ನಿಮಗೆ ಮನೆಯಲ್ಲಿ ಕುಟುಂಬ ಇದೆ, ಮಕ್ಕಳಿದ್ದಾರೆ, ಎಲ್ಲರೂ ಇದ್ದಾರೆ. ನೀವು ನನಗೆ ಈ ಚೆಕ್ನ ಕಳಿಸಿದ್ರೆ ಅದೇನಾಗ ನಾಳೆ ಏನೋ ಸಮಸ್ಯೆ ಆದ್ರೆ ನಾನೇನ್ ಮಾಡೋದು? ನಾನು ಕೊನೆಗೆ ಅವ್ರ ಹತ್ರ ಮಾತನಾಡಿದೆ, ತುಂಬಾ ಮಾತನಾಡಿದೆ. ಅವ್ರು ಹೇಳಿದ್ರು, ನಾನ್ ನಿಮಗೆ ದುಡ್ಡು ಕೊಡಬೇಕು ಅಂದ್ರೆ ನನಗಿಲ್ಲ, ನಾನು ಯಾರಿಗಾಗಿ ಕೊಡೋದಿಲ್ಲ. ನನ್ನ ಮನಸ್ಸಲ್ಲಿ 15 ದಿನಗಳ ಹಿಂದೆಯಿಂದ
ದುಡ್ಡು ಕೊಡು, ಒಬ್ಬರಿಗೆ ದುಡ್ಡು ಕಳಿಸು, ದುಡ್ಡು ಕಳಿಸು, ದುಡ್ಡು ಕಳಿಸು ಅಂತ ರಾತ್ರಿ ಎಲ್ಲ ನನ್ನ ಕನಸಲ್ಲಿ ಚಿಂತೆ. ಹಣ ಕಳಿಸಿಕೊಡು, ಹಣ ಕಳಿಸಿಕೊಡು ಅಂತೇಳಿ ನನಗೆ ರಾತ್ರಿ ಎಲ್ಲ ಕನಸಲ್ಲಿ ಚಿಂತೆ. ಯಾರೋ ಬಂದು ಹೇಳ್ತಾ ಇದ್ದಾರೆ. ಆದ್ರೆ ನಾನು ಏನ್ ಮಾಡುದು ನನಗೆ ಗೊತ್ತಿಲ್ಲ, ಯಾರಿಗೆ ಕಳಿಸೋದು ಗೊತ್ತಿಲ್ಲ. ಆದ್ರೆ ಮೊನ್ನೆ ಕಳೆದ ದಿನದಲ್ಲಿ ನಾನು ಗುಡಿಸ್ತಾ ಇದ್ದೆ, ಮನೆ ಗುಡಿಸ್ತಾ ಇದೆ. ಮನೆ ಗುಡಿಸ್ಬೇಕಾದ್ರೆ ಒಂದು ಮ್ಯಾಗಝಿನ್ ಕೆಳಗೆ ಬಿತ್ತು. ಆ ಮ್ಯಾಗಝಿನ್ ಅಲ್ಲಿ ನಿಮಗಾಗಿ ಪ್ರಾರ್ಥಿಸುತ್ತೇನೆ ಎಂಬುದಾಗಿ ಆ ಮ್ಯಾಗಝಿನ್ ಓಪನ್ ಆಗಿ ಬಿದ್ದಾಗ ಆ ಮ್ಯಾಗಝಿನ್ ಅಲ್ಲಿ ನಿಮಗಾಗಿ ಪ್ರಾರ್ಥಿಸುತ್ತೇವೆ ಎಂಬುದಾಗಿ ಒಂದು ಇದಿತ್ತು, ಅಡ್ವರ್ಟೈಸ್ಮೆಂಟ್ ಇತ್ತು. ಅದು ನೋಡುವಾಗ ನಿಮಗಾಗಿ ಪ್ರಾರ್ಥಿಸುತ್ತೇವೆ ಸ್ವರ್ಗೀಯ ಯಾತ್ರೆ ಅಂತ ಹೇಳ್ಬೇಕಾದ್ರೆ ನಿಮ್ಮ ಹೆಸರಿತ್ತು. ಆಗ ತಕ್ಷಣ ನನ್ನ ಮನಸ್ಸು ಹೇಳ್ತು, ನೀನು ಅವರಿಗೆ ಕಳಿಸು, ನೀನು ಆ ವ್ಯಕ್ತಿಗೆ ಕಳಿಸು ಅಂತ ಹೇಳ್ತು. ಗುಡಿಸುವಾಗ ಟೇಬಲ್ ಮೇಲಿಂದ ಕೆಳಗೆ ಮ್ಯಾಗಝಿನ್ ಬಿದ್ದು, ಮ್ಯಾಗಝಿನ್ ತೆಗೆದು ಹೋಗುವಾಗ ಆ ಮ್ಯಾಗಝಿನ್ ಮೇಲೆ ಇದ್ದಂತ ಸ್ವರ್ಗೀಯ ಯಾತ್ರೆ ನಿಮಗಾಗಿ, ಮುಂಚೆ ನಾನು ನಿಮಗಾಗಿ ಪ್ರಾರ್ಥಿಸುತ್ತೇನೆ ಎಂಬುದಾಗಿ ನನ್ನ ಅಡ್ವರ್ಟೈಸ್ಮೆಂಟ್. ಸ್ವರ್ಗೀಯ ಯಾತ್ರೆ ನಿಮಗಾಗಿ ಪ್ರಾರ್ಥಿಸುತ್ತೇವೆ. ಯಾರು ನೋಡಿದ್ರು, ಪೋಸ್ಟ್ ಮ್ಯಾನ್ ನೋಡಿದ್ರು, ಯಾಕೆ ಬರೆದ್ರೆ ಪೋಸ್ಟ್ ಮ್ಯಾನ್ ನೋಡಿದ್ರು ಸಹ, ಎಷ್ಟು ಜನ ಪೋಸ್ಟ್ ಮ್ಯಾನ್ ನೋಡಿದ್ರು ಸಹ ನಿಮಗಾಗಿ ಪ್ರಾರ್ಥಿಸುತ್ತೇವೆ, ನೋಡಿದವರೆಲ್ಲ ಪೋಸ್ಟ್ ನಿಮಗಾಗಿ ಪ್ರಾರ್ಥಿಸುತ್ತೇವೆ ಎಂಬುದಾಗಿ ಬರಬೇಕು, ನನಗಾಗಿ ಪ್ರಾರ್ಥಿಸ್ತಾರ ಎಂಬಂತ ಒಂದು ಚಿಂತೆ ಬರಬೇಕು ಅಂತೇಳಿ ಹೀಗೆ ಸ್ವರ್ಗೀಯ ಯಾತ್ರೆ ಪ್ರಾರಂಭ ಮಾಡಿದ್ದು. ಹೀಗೆ ಕೊನೆಗೆ ಅವಾಗ ನನ್ನ ಮನಸ್ಸಲ್ಲಿ ಬಂತು, ನೀನು ಅವರಿಗೆ ಕಳಿಸು ಎಂಬುದಾಗಿ ಹೇಳಿದ್ರು. ಕೊನೆಗೆ ಅವ್ರು ಹೇಳ್ತಾರೆ, ಮನಸ್ಸಲ್ಲಿ ಬಂತು ಯಾರಿಗೆ ಕಳಿಸ್ಬೇಕು ಅಂತ ಪೇಚಾಟದಲ್ಲಿ ಇತ್ತು. ನಾನು ಪೇಚಾಟದಲ್ಲಿ ಅದನ್ನು ಸಹ ಗೊತ್ತಾಯ್ತು ಯಾರು ಅಂತ. ಕೊನೆಗೆ ನಾನು ಚೆಕ್ ಬರ್ದೆ, ಸೈನು ಮಾಡದೆ, ಚೆಕ್ ಬರ್ದೆ, ಬರೆದ್ಬಿಟ್ಟು ಕೊಡಕ್ಕೆ ಮನಸ್ಸು ಬರಲಿಲ್ಲ. ಅವ್ರು ಹೇಳ್ತಾರೆ, ನನಗೆ ಕೊಡ್ಲಿಕ್ಕೆ ಮನಸ್ಸು ಬರಲಿಲ್ಲ, ಸುಮ್ಮನೆ ಇಟ್ಬಿಟ್ಟೆ. 15 ದಿನ ಆಯ್ತು ನಿದ್ರೆ ಮಾಡಿ, ನನಗೆ ನಿದ್ರೆನೇ ಬರಲಿಲ್ಲ. 15 ದಿನ ನನಗೆ ನಿದ್ರೆನೇ ಬರಲಿಲ್ಲ. ಅದಕ್ಕಿಂತ 15 ದಿನ ಹಣ ಕಳಿಸುತ್ತಾ ಬಂತು. ಕೊನೆಗೆ ಹಣ ಕಳಿಸ್ಬೇಕು ಯಾರಿಗೆ ಅಂದಾಗ ಯಾರಿಗೆ ಅಂತ ಗೊತ್ತಾಯ್ತು. ಆದ್ರೆ 15 ದಿನ ಬರೆದಾಯ್ತು, ಚೆಕ್ನ ನಾನು ಬರೆದಿದ್ದೀನಿ, ಅರ್ಧಿದ್ದೇನೆ, ಸಿಗ್ನೇಚರ್ ಮಾಡಿದ್ದೇನೆ, ಆದ್ರೆ ಕಳಿಸ್ಲಿಲ್ಲ. 15 ದಿನ ನನಗೆ ನಿದ್ರೆ ಬರ್ತಾ ಇಲ್ಲ. ಬರೀ ಅದೇ ನೆನಪು ಬರ್ತದೆ, ದುಡ್ಡು ಕಳಿಸು, ದುಡ್ಡು ಕಳಿಸು ಕಳಿಸು ಕಳಿಸು. ಆದ್ರೆ ನನಗೆ ಮನಸ್ಸಿಗೆ ಕಳಿಸ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರು ಹೇಳ್ತಾರೆ, ಕೊನೆಗೆ ಏನ್ ಮಾಡಬೇಕಂತ ಗೊತ್ತಿಲ್ಲ. ಮೊನ್ನೆ ಏನಪ್ಪ ಮಾಡೋದು ಸರಿ ಅಂತ ಪ್ರಾರ್ಥನೆ ಮಾಡಕ್ ಕುತ್ಕೊಂಡೆ. ನನ್ನ ಮನಸ್ಸಲ್ಲಿ ಏನೋ ಒಂದು ಶಕ್ತಿ ನನ್ನಲ್ಲಿ ಬಂತು, ಏನೋ ಯಾರೋ ನನ್ನೊಳಗೆ ಏನೋ ಬಂದು ಏನೋ ಹೇಳ್ದಂಗಾಯ್ತು. ಕೊನೆಗೆ ನಾನು ಎದ್ದು ತಕ್ಷಣ ಚೆಕ್ನ ತೆಗೆದು ಕವರಲ್ಲಿ ಹಾಕಿ, ನಾನು ಅವಾಗ್ಲೇ ಆ ಸಮಯನೇ ಚೆಕ್ನ ಕವರಲ್ಲಿ ಹಾಕಿ ಅಡ್ರೆಸ್ ಬಂದು ನಿಮಗೆ ಪೋಸ್ಟ್ ಮಾಡ್ಬಿಟ್ಟೆ. ನಾನು ಯಾವಾಗ ನಿಮಗೆ ನಾನು ಪೋಸ್ಟ್ ಮಾಡಿದನೋ ಲೆಟರ್ನ, ಯಾವಾಗ ನಾನು ಪೋಸ್ಟ್ ಮಾಡಿದನೋ ಚೆಕ್ನ, ಅವಾಗ ಆ ಕ್ಷಣ ನನಗೆ ನಿದ್ರೆ ಬರಕ್ಕೆ ಶುರುವಾಯಿತು. ಆ ಕ್ಷಣ ನಾನು ನಿದ್ರೆ ಮಾಡಲಿಕ್ಕೆ ಶುರು ಮಾಡಿದೆ. ಆದ್ರೆ ನಾನು ಇಷ್ಟೆಲ್ಲ ಹೇಳಿದಾಗ ಮತ್ತೆ ತಿರುಗಿನವಾದ ಮಾಡಿದೆ. ಆದ್ರೂ ನೀವು ಮಾಡಿದ್ದು ತಪ್ಪಲ್ವಾ? ಹೇಗೆ ನಿಮ್ಮ ಮನೆಯಲ್ಲಿ ಕುಟುಂಬ ಎಲ್ಲ ಇದೆ, ಜವಾಬ್ದಾರಿ ಇದೆ, ನೀವು ಹೀಗೆ ಮಾಡಿದ್ರೆ ನಾಳೆ ಸಮಸ್ಯೆ ಆದ್ರೆ ಏನ್ ಮಾಡೋದು? ಅವ್ರು ಹೇಳಿದ್ರು, ನಿಮಗೆ ಸಾಲ ಇದೆಯಾ? ಹೌದು. ಕೇಳಿದ್ರು ಅವ್ರು, ನನಗೆ ಹೇಳಿದ್ರು, ಓಕೆ, ಒಂದು ಕೆಲಸ ಮಾಡಿ, ನಾನು ನಿಮಗೆ ಕಳಿಸ್ಬಿಟ್ಟಿದ್ದೀನಿ, ನಿಮ್ಮಿಷ್ಟ. ಇದು ದೇವರೇ ನಿಮಗೆ ಕಳಿಸಿದ್ದಾರೆ ಅನ್ನೋದಾದ್ರೆ, ದೇವರೇ ಕೊಟ್ಟಿದ್ದಾರೆ ಅನ್ನೋದಾದ್ರೆ ಇದನ್ನ ನೀವು ಉಪಯೋಗ ಮಾಡಿ, ಇಲ್ಲಾಂದ್ರೆ ನೀವು ವಾಪಸ್ ಕಳಿಸ್ಬಿಡಿ ಅಂತ ಹೇಳಿದ್ರು. ನೀವು ನಿಜವಾಗಿ ಸಾಲದಲ್ಲಿದ್ದೀರಿ, ದೊಡ್ಡ ಸಮಸ್ಯೆಯಲ್ಲಿದ್ದೀರಿ ಎಂಬುದು ಸತ್ಯ ಆದ್ರೆ ಇಟ್ಕೊಳ್ಳಿ ದೇವರ ಮಹಿಮೆಗಾಗಿ, ಇಲ್ಲಾಂದ್ರೆ ಇದನ್ನು ವಾಪಸ್ ಕಳಿಸ್ಬಿಡಿ ಅಂತ ಹೇಳಿದ್ರು. ಏನ್ ಮಾಡುದು? ಅಳು ತಡಿಲಿಕ್ಕಾಗಲಿಲ್ಲ, ಸಂತೋಷ ತಡಿಲಿಕ್ಕಾಗಲಿಲ್ಲ, ಅಳು ತಡಿಲಿಕ್ಕಾಗಲಿಲ್ಲ. ಕೊನೆಗೆ ನಾನು ಹೇಳಿದೆ, ದೇವರು ನಿಮ್ಮನ್ನು ಅವ್ರಿಗಾಗಿ ನಾನು ಪ್ರಾರ್ಥಿಸಿದೆ. ಅವ್ರು ಹೇಳಿದೆ, ಇಲ್ಲ ಹೋಗಿದ್ದೆ, ದೇವರು ನಿಮಗೆ ಕೊಟ್ಟಿರೋದು, ನಾನು ಕೊಡಕ್ಕೆ ಸಾಧ್ಯ ಇಲ್ಲ, ದೇವರು ನನಗೆ ಕೊಡ್ಲಿಕ್ಕೆ ಹೇಳಿದ್ದಾರೆ, ಅದಕ್ಕೆ ನಾನು ಕೊಟ್ಟಿದ್ದೇನೆ. ಕಾನ್ಸೆಪ್ಟ್ ಮನಸ್ಸಲ್ಲಿ ಇಟ್ಕೊಳ್ಳಿ. ನೀವು ಯಾವ ಅಳತೆಯಲ್ಲಿ ಇತರರಿಗೆ ಕೊಡ್ತೀರೋ ಅದೇ ಅಳತೆಯಲ್ಲಿ ದೇವರು ನಿಮಗೆ ತುಂಬಿ ಕುಡಿಕೆ ಕೊಡುವರು. ಅದೇ ಅಳತೆಯಲ್ಲಿ ದೇವರು ನಿಮಗೆ ತುಂಬಿ ಕುಡಿಕೆ ಕೊಡುವರು. ಅದೇ ಅಳತೆಯಲ್ಲಿ ಅಳೆದು ಕೊಡ್ತಾರೆ. ಹೌದು ಪ್ರಿಯರೇ. ಕೊನೆಗೆ ಏನ್ ಮಾಡುದು? ಮೊದಲನೇ ದಿನ ಹೋದೆ, ಎಲ್ಲ ಬ್ಯಾಂಕಲ್ಲಿ ಮುಗಿಸಿ ಬಂದೆ. ಮ್ಯಾನೇಜರ್ ಹತ್ರ ಹೋದೆ, ಸಾರ್ ಬರ್ದೆ, ಅವ್ರು ಕೊಟ್ಟಿದ್ದ ಚೆಕ್ಕಲ್ಲಿ 25,000 ರೂಪಾಯಿ ಮಾತ್ರ ಬರ್ದೆ, ಹೆಚ್ಚು ಬರೀಲಿಲ್ಲ. ನನಗೆ ಕೊಟ್ಟಿದ್ದವ್ರು ಬ್ಲಾಂಕ್ ಚೆಕ್. ಅವ್ರು ಹೇಳಿದ್ದು ಬ್ಲಾಂಕ್ ಚೆಕ್, ನಿಮ್ಗೆ ಎಷ್ಟು ಬೇಕು ಲಕ್ಷ ಬರ್ಕೊಳ್ಳಿ, ನೀವು
ಬ್ಲಾಂಕ್ ಚೆಕ್. ನಾನು ಬರೀ 25,000 ರೂಪಾಯಿ ಮಾತ್ರ ಅದರಲ್ಲಿ ಬರೆದೆ. ಬರೆದು ಡಾಕ್ಟರ್ ಮ್ಯಾನೇಜರ್ ಕೈಲಿ ಕೊಟ್ಟೆ. ಗೊತ್ತು ಕಣಿಯ ನನಗೆ, ನೀ ಇದೇ ಡ್ರಾಮಾ ಮಾಡ್ತೀಯ ನನಗೆ ಚೆನ್ನಾಗಿ ಗೊತ್ತಾಯ್ತು ಕಣಿಯ. ಅಲ್ಲ, ಅಷ್ಟು ಹೇಳಿ ನಾನು ಮ್ಯಾನೇಜರ್ ಅಷ್ಟು ಜಗಳ ಮಾಡಿ ಕೂತ್ಕೊಂಡು ಒಂದು ಮಾತು ಮಾತಾಡ್ಲಿಲ್ಲ. 25,000 ಕಟ್ಟೆಯ ಅಂತ ಹೇಳಿದ್ರೆ ನನಗೆ ಆಗೋದಿಲ್ಲ ಅಂತ ಹೇಳಿದ್ರೆ 3 ತಿಂಗಳು ಟೈಮ್ ಕೊಟ್ರು. 25,000 ರೂಪಾಯಿ ಅಂದ ತಕ್ಷಣ 2 ದಿನದಲ್ಲಿ ಬಂದು ದುಡ್ಡು ಕೊಟ್ಬಿಡ್ತಾ ಇದೆಯಲ್ಲ, ಈಗ ಎಲ್ಲಿಂದ ಬಂತು ಇದು ದುಡ್ಡು ನಿಮಗೆ? ನಾನು ಹೇಳಿದೆ, ಸರ್ ಮೊನ್ನೆ ನೀವು ತಾನೇ ಸರ್ ಚೆಕ್ ಮಾಡಿದ್ರೆ ಯಾರು ಕಳಿಸಿದ್ರು ಅಂತ ಹೇಳ್ಬಿಟ್ಟು ಅವ್ರು ಬ್ಲಾಂಕ್ ಚೆಕ್ ಕಳಿಸಿದ್ರೆ ನಾನು 25,000 ರೂಪಾಯಿ ಮಾತ್ರ ಬರ್ಕೊಂಡಿದ್ದೀನಿ ಸರ್. ತಲೆಗೆಲ್ಲ ಕೆಟ್ಟಿದ್ದಾನೆ, ಬೇರೆ ಯಾರಿಗಾರು ಹೇಳಿ, ಯಾವನು ನಿನಗೆ ಗೊತ್ತಿಲ್ಲದಿರೋ ನಿನಗೆ ಬ್ಲಾಂಕ್ ಚೆಕ್ ಕಳಿಸ್ಬಿಡ್ತಾನೆ. ನಿನಗೆ ನೀನ್ ಸಾಲ ಕೇಳಿದ್ಯಾ, ಕೊಟ್ಟಿದ್ದಾರೆ, ಇಲ್ಲ ಏನೋ ನಿನ್ ಕೊಡ್ಬೇಕು, ಏನೋ ಬಿಸ್ನೆಸ್ ಇದೆ ಕೊಟ್ಟಿದ್ದಾರೆ, ನಿನ್ಗೆ ಹಂಗೆ ಕೊಟ್ಬಿಡ್ತಾರೆ. ನಿನ್ಗೆ ಯಾವನು ಗೊತ್ತಿಲ್ಲದಿರೋ, ನಿನ್ ಮುಖ ಮುಸ್ಲಿ ಗೊತ್ತಿಲ್ಲದಿರೋ ನಿನಗೆ ದುಡ್ಡು ಕೊಟ್ಬಿಡ್ತಾರೆ. ಅದೆಲ್ಲ ಕೇಳಿದ್ದಾನೆ ಮಂಗನ. ನಾನು ಹೇಳಿದೆ, ಸರ್ ಕೊಟ್ಟಿದ್ದೀನಿ ಸರ್, ತಗೊಳ್ಳಿ ಸರ್. 3 ದಿನಕ್ಕೆ ಫೋನ್, ನಾನ್ ನಿಮಗೆ ಬ್ಲಾಂಕ್ ಚೆಕ್ ಕೊಟ್ಟೆ, ಯಾಕೆ ಬರೀ 25,000 ರೂಪಾಯಿ ಮಾತ್ರ ಬರ್ತಿದ್ದೀರಿ ನೀವು? ನಾನು ನಿಮಗೆ ಬ್ಲಾಂಕ್ ಚೆಕ್ ಕೊಟ್ಟೆ, ಆದ್ರೆ ಬರೀ 25,000 ರೂಪಾಯಿ ಮಾತ್ರ ತಗೊಂಡಿದ್ದೀರಲ್ಲ. ನಾನು ಹೇಳಿದೆ, ನನಗೆ ಅವಶ್ಯಕತೆ ಅಷ್ಟೇ ಇದ್ದದ್ದು, ಅದಕ್ಕೆ ನಾನು ಅಷ್ಟು ಮಾತ್ರ ತೆಗೆದುಕೊಂಡೆ. ಅವರು ಹೇಳಿದ್ರು, ಎಂತ ಪ್ರಾಮಾಣಿಕತೆ ಇದೆ ನಿಮ್ಮಲ್ಲಿ. ನಾನು ಬ್ಲಾಂಕ್ ಚೆಕ್ ಕೊಟ್ಟು ನಾನು ಎಣಿಸಿದೆ, ನೀವು ಕನಿಷ್ಠ ಒಂದು 10 ಲಕ್ಷ ಆದ್ರೂ ತೆಗಿತೀರಿ ಅಂತ ನಾನು ಎಣಿಸ್ಕೊಂಡಿದ್ದೆ. ನನ್ನ ಮನಸ್ಸಲ್ಲಿ ನೀವೊಂದು 10 ಲಕ್ಷ ಆದ್ರೂ ತಗೊಳ್ತೀರಿ ಅಂತಿತ್ತು. ಆದ್ರೆ ಬರೀ 25,000 ರೂಪಾಯಿ ತಗೊಂಡು ನೀವು ಕಳಿಸಿದ್ರಿ ಅಂದ್ರೆ ನೀವು ನಿಜವಾಗಿಯೂ ಸತ್ಪುರುಷನೇ ಅಂತ ಹೇಳಿದ್ರು. ನಾನು ಹೇಳಿದೆ, ಎಲ್ಲ ದೇವರ ಮಹಿಮೆಗಾಗಿ ದೇವರು ನಿಮಗೆ ತೋರಿಸಿ ನನಗೆ ಕಳಿಸಿ ಕೊಟ್ಟಿದ್ದಾರೆ. ಇದನ್ನ ಸಾಲ ತೀರಿಸಲಿಕ್ಕೆ ನಿಮಗೆ ನಾನು ಮೋಸ ಮಾಡಲಿಕ್ಕೆ ಆಗ್ತದ? ಪ್ರಿಯರೇ, ದೇವರು ಇತರರಿಗೆ ನೀವು ಕೊಟ್ಟ ಅಳತೆಯಲ್ಲೇ ದೇವರು ನಿಮಗೂ ಅಳೆದು ಕೊಡುವರು. ಕಾರಣ ಏನು ಗೊತ್ತುಂಟ ಪ್ರಿಯರೇ, ನನ್ನ ಜೀವನದಲ್ಲಿ ನಾನು ತುಂಬಾ ಜನರಿಗೆ ಸಹಾಯ ಮಾಡ್ತಾ ಇದ್ದೆ. ಈ ಕುಷ್ಠರೋಗಿಗಳನ್ನೆಲ್ಲ ಒಂದು 25 ಕುಷ್ಠರೋಗಿಗಳ ಫ್ಯಾಮಿಲಿ ಇತ್ತು. ನಾನು ಇರುವಾಗಲ್ಲ ಕುಷ್ಠರೋಗಿ ಜನರಿಗೆ ಹೋಗಿ ನನ್ನ ಸೇವೆ ಮಾಡ್ತಾ ಇದ್ದೆ. ಅವರಿಗೆ ಊಟಕ್ಕೆ, ಅವರು ಚಿಕ್ಕ ಚಿಕ್ಕ ವ್ಯಾಪಾರ, ಕಡ್ಲೆಕಾಯಿ ಮಾರ್ಲಿಕ್ಕೆ, ಚಿಕ್ಕ ಚಿಕ್ಕ ವ್ಯಾಪಾರ ಮಾಡ್ಲಿಕ್ಕೆ ಹಣ ಕೊಡ್ತಾ ಇದೆ. ಕುರಿಗಳನ್ನ, ಮೇಕೆಗಳನ್ನ ತೆಗೆದುಕೊಡ್ತಾ ಇದೆ, ಸಾಕಿ ಅದರಿಂದ ನೀವು ಉದ್ಧಾರ ಆಗಿ ಅಂತ ಹೇಳಿ. ಯಾಕಂದ್ರೆ ಅವ್ರ ಹತ್ರ ಯಾರು ಹೋಗ್ತಾ ಇರಲಿಲ್ಲ. ಬಡವರು ಅಂದ್ರೆ ನನಗೆ ತುಂಬಾ ಇಷ್ಟ, ದರಿದ್ರರು ಭಿಕ್ಷುಕರಿಂದ ತುಂಬಾ ಇಷ್ಟ ನನಗೆ. ನಾನು ಚಿಕ್ಕದಾಗಿ ನಾನು ಅವರಿಗೆ ಮಾಡ್ತಾ ಇದ್ದೇನೆ. ನನ್ನ ಅವತ್ತಿನ ದಿನದಲ್ಲಿ ಯಾರು ಬಂದ್ರು ಬರೀ ಕೈಲಿ ಕಳಿಸ್ತಾ ಇರಲಿಲ್ಲ. ನೀವು ಇತರರಿಗೆ ಕೊಟ್ಟ ಅಳತೆಯಲ್ಲಿಯೇ ದೇವರು ನಿಮಗೂ ಅಳೆದು ಕೊಡುವರು. ಪ್ರೀಸಲು ಪ್ರೀಸಲು ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ನಾನು ಹೇಳೋದಾದ್ರೆ ಇದೇ 1 ತಿಂಗಳ ಸೆಷನ್ ನಿಮಗೆ ಕೊಡಬಹುದು. ಕೊಟ್ಟ ಅಳತೆಯಲ್ಲಿ ಏನಾದ್ರೆ 1 ತಿಂಗಳ ಸೆಷನ್ ನಾನು ನಿಮಗೆ ಕೊಡಬಹುದು. ಯೋಚನೆ ಮಾಡಿ. ನೀವು ಕೇಳುವುದನ್ನು ಎಚ್ಚರಿಕೆಯಿಂದ ಗಮನಿಸಿರಿ. ಇತರರಿಗೆ ನೀವು ಕೊಟ್ಟ ಅಳತೆಯಲ್ಲಿಯೇ ದೇವರು ನಿಮಗೆ ಅಳೆದು ಕೊಡುವರು. ದೇವರು ಅಳೆದು ಕೊಡುವಂತಹ ದೇವರು. ಇವತ್ತಿಗೂ ನೀವೆಲ್ಲ ಇದ್ದೀರಿ. ಒಮ್ಮೆ ಕೊಟ್ಟು ನೋಡಿ ಇತರರಿಗೆ. ನೀವು ಕೊಟ್ಟಿದ್ರು ಕೊಟ್ಟಿರ್ಬೋದು. ನಿಮ್ಮ ಜೀವನದಲ್ಲಿ ದೇವರು ನಿಮಗೆ ಅಳೆದು ಕೊಡ್ತಾರೆ. ಇವತ್ತೆಷ್ಟೋ ಜನ ಈ ಮುಂಬರುವಂತ ದಿನಕ್ಕಾಗಿ, ಈ ಸ್ವರ್ಗೀಯಾತ್ರೆ ಶುಶ್ರೂಷೆಗಾಗಿ ಕೊಡ್ಲಿಕ್ಕೆ ಸಿದ್ಧರಿರ್ಬೋದು, ಕೊಟ್ಟಿರ್ಬೋದು, ಕೊಡಬಹುದು. ಕಾಲದಲ್ಲಿ ನೋಡಿ, ಬರುವ ಕಾಲಗಳಲ್ಲಿ ನೋಡಿ ದೇವರು ನಿಮಗೆ ಹೇಗೆ ಕುಲುಕಿ ಕೊಡ್ತಾರೆ ಎಂಬುದಾಗಿ, ಹೇಗೆ ಅಳೆದು ಕೊಡ್ತಾರೆ ಎಂಬುದಾಗಿ. ಹಾಗೆ ಇತರರಿಗೆ ನೀವು ಕೊಟ್ಟಿರಬಹುದು. ನೋಡಿ ದೇವರು ಹೇಗೆ ಕೊಡ್ತಾರೆ ಎಂಬುದಾಗಿ. ಒಂದು ಮಗಳು, ಒಂದು ಸಹೋದರಿ ತುಂಬಾ ವಿಶ್ವಾಸಿ, ತನ್ನ ಗಂಡನಿಂದ ಹಿಂಸೆಗೆ ಒಳಗಾಗಿ ಹಲವಾರು ವರ್ಷಗಳಿಂದ ಗಂಡ ಜೊತೆಯಲ್ಲಿಲ್ಲದೆ ಹಲವಾರು ಹೋರಾಟಗಳಲ್ಲಿ ಪರದೇಶದಲ್ಲಿ ಜೀವಿಸುವಂತಹ ಒಂದು ಮಗಳು. ಏನೂ ಇಲ್ಲದವಳಾಗಿದ್ದಳು. ಸಂಪಾದನೆ ಮಾಡಿ ತನ್ನ 18 ವರ್ಷ ಕಾಲ ಪ್ರಾಯದಿಂದ ತನ್ನ ಜೀವನದಲ್ಲಿ ದುಡಿದು 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 ಇರುವುದನ್ನೆಲ್ಲ ಕಳೆದುಕೊಂಡಿದ್ಳು.
ಒಂದು ಕಡೆ ಗಂಡ, ಒಂದು ಕಡೆ ಕುಟುಂಬ ವರ್ಗದವರು ಅವಳ ಹಣವನ್ನೆಲ್ಲ ಕಿತ್ತು ಅವಳನ್ನ ಮಾಂಸವಾಗಿಯೇ ತಿಂತಾ ಇದ್ರು. ಅವಳು ಒಂದು ಪೈಸೆ ಇಲ್ಲದಂತೆ ಇದ್ಲು. ಸಂಪೂರ್ಣ ಅವಳ 45 ವರ್ಷಗಳು ಕಳೆದರೂ ಸಹ ಅವಳಿಗಾಗಿ ₹1 ಹಣ ಇರಲಿಲ್ಲ, ₹1 ಇರಲಿಲ್ಲ. ಅವಳದೆಂಬುದು ಏನೂ ಇರಲಿಲ್ಲ. ಲಕ್ಷಗಟ್ಟಲೆ 50-60 ಲಕ್ಷ ಹಣನ ಎಲ್ಲ ವ್ಯಯವಾಗಿತ್ತು. ಅಂದ್ರೆ ಕುಟುಂಬದವರು ಕೊಳ್ಳೆ ಹೊಡೆದಿದ್ರು. ಬೇರೆ ಆಕೆ ತನ್ನ ಜೀವನದಲ್ಲಿ ಸ್ವರ್ಗೀಯ ಯಾತ್ರೆಯನ್ನು ಕಂಡುಕೊಂಡಳು. ಸ್ವರ್ಗೀಯ ಯಾತ್ರೆಯನ್ನು ಕಂಡುಕೊಂಡಂತ ಆಕೆ ತನ್ನ ಉದಾರತೆಯ ಕೊಡುಗೆಯನ್ನ ಅವಳು ದೇವರ ಹೆಸರಿನಲ್ಲಿ ಈ ಸ್ವರ್ಗೀಯ ಯಾತ್ರೆ ಶುಶ್ರೂಷೆಗಾಗಿ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ಳು. ಅವಳ ಕನಸಿನಲ್ಲಿ ಎಣಿಸಲಿಲ್ಲ, ಅವಳ ಕೈಯಲ್ಲಿ ಹಣವೂ ಇಲ್ಲ, ಇದ್ದಿದ್ದೆಲ್ಲವೂ ವ್ಯಯ. ಆದರೆ ದೇವರು ಅದ್ಭುತಕರವಾಗಿ, ವಿಚಿತ್ರವಾಗಿ, ಅವಳ ಅರಿಯದೆಯೇ ಕನಸಿನಲ್ಲಿಯೂ ಸಹ ಊಹೆ ಮಾಡದೆ ಇರುವಾಗ ದೇವರು ಆಕೆಗೆ ಒಂದು ದೊಡ್ಡ ಸುಂದರವಾದ ಮನೆಯನ್ನ ಸಿಟಿಯಲ್ಲಿ ಅವಳಿಗೆ ಕೊಟ್ಟರು. ಒಂದು ಸಿಟಿ ಮಧ್ಯದಲ್ಲಿ ಒಂದು ಸುಂದರವಾದಂತಹ ಒಂದು ಫ್ಲಾಟ್ ಅನ್ನ ದೇವರು ಅವಳಿಗೆ ಕೊಟ್ಟರು. ಹಣವೇ ಇಲ್ಲ. ಅವಳನ್ನ ಕರೆದು, ದೇವರ ಕೃಪೆ ಅವಳನ್ನ ಕರೆದು ಆ ಸ್ಥಳವನ್ನ ನೀನು ಸ್ವಲ್ಪ ಸ್ವಲ್ಪ ಕೊಟ್ಟರೆ ಸಾಕು ಎಂಬುದಾಗಿ ಕೊಟ್ಟು ಬಿಟ್ರು. ಯಾರು ಕೊಡ್ತಾರೆ? ಯಾರಾದ್ರೂ ಕೊಡ್ತಾರ? ನೀನು ಕೊಡುವ ಅಳತೆಯಲ್ಲೇ ದೇವರು ನಿನಗೆ ಅಳೆದು ಕೊಡುವರು. ಇವತ್ತವಳು ಮನೆಯ ಮಾಲಕಿ, ಯಾರಿಗೂ ಗೊತ್ತಿಲ್ಲ. ಅವಳಿಗೆ ಒಂದು ಮನೆ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಪ್ಲೀಸ್ ಅವಳಿಗೆ ಒಂದು ಮನೆ ಉಂಟು ಅಂತೇಳಿ ಇವತ್ತು ಒಂದು ಮನೆಗೆ ಮಹಾರಾಣಿಯವಳು. ಅವಳದು ಎಂಬುದಾಗಿ ಇವತ್ತು ಅವಳ ಕೈಯಲ್ಲಿ ಸುಮಾರು ಒಂದು 10-12 ಲಕ್ಷ ರೂಪಾಯಿ ಅವಳ ಹಣ, ಸ್ವಂತ ಮನೆ. ಎಲ್ಲಿಂದ? ಕೊಡುವಾಗ, ಪೂರ್ಣ ಮನಸ್ಸಿನಿಂದ ಕೊಡುವಾಗ, ಪೂರ್ಣ ಹೃದಯದಿಂದ ಕೊಡುವಾಗ, ಪ್ರೀತಿಯಿಂದ ಕೊಡುವಾಗ, ವಿಶ್ವಾಸದಿಂದ ಕೊಡುವಾಗ ಅಳತೆ ಇಲ್ಲದೆ ನಾನು ಕೊಡುವುದು ಯಾತಕ್ಕಾಗಿ ಎಂದು ಎಣಿಸದೆ ನನಗೆ ಅಯ್ಯೋ ನನ್ನ ಕುಟುಂಬ, ಅಯ್ಯೋ ನನ್ನ ಹೆಂಡತಿ, ಅಯ್ಯೋ ನನ್ನ ಗಂಡ, ನನ್ನ ಮಕ್ಕಳು, ಅಯ್ಯೋ ನನ್ನದು ಎಂದೆಣಿಸದೆ ಪೂರ್ಣ ಮನಸ್ಸಿನಿಂದ ಕೊಡುವಾಗ ಇತರರಿಗೆ ನೀವು ಕೊಟ್ಟ ಅಳತೆಯಲ್ಲಿಯೇ ದೇವರು ನಿಮಗೆ ಅಳೆದು ಕೊಡುವರು. ಪ್ರಿಯರೇ, ನಮ್ಮ ಜೀವನ ಅದೇ ಹೇಳಿದೆ, ಆಶೀರ್ವಾದವನ್ನು ನಾನು ಕಂಡುಕೊಳ್ಳಬೇಕು, ಆಶೀರ್ವಾದವನ್ನು ನಾನು ಕಾಣಬೇಕು. ಸಿನಿಮಾದಲ್ಲಿ ಕುತ್ಕೊಳ್ತೀವಿ, ಆ ಅನುಭವಕ್ಕಿಂತ ಹೆಚ್ಚು ಅನುಭವ ನಮಗೆ ಪ್ರಾರ್ಥನೆ ಇರಬೇಕು. ಇವತ್ತು ನನ್ನ ಆಶೀರ್ವದಿಸ್ತಾರೆ ದೇವರು, ಇವತ್ತು ನನ್ನ ಆಶೀರ್ವಾದವನ್ನು ಕಾಣ್ತೇನೆ, ನಾಳೆ ನಾನು ಆಶೀರ್ವಾದವನ್ನು ಕಾಣ್ತೇನೆ. ಆ ವಿಶ್ವಾಸ ನಮ್ಮಲ್ಲಿ ಬರಬೇಕು. ಆಶೀರ್ವಾದವನ್ನು ನಾನು ಅನುಭವಿಸಬೇಕು. ಆಶೀರ್ವಾದದ ಜೀವನ ನಮ್ಮದಾಗಬೇಕು. ಹೀಗೆ ಒಂದು ವ್ಯಕ್ತಿಯನ್ನು ಕುರಿತು ಮಾತ್ರ ನಾನು ಹೇಳುವುದಲ್ಲ, 2 ವ್ಯಕ್ತಿಯನ್ನು ಕುರಿತು ಮಾತ್ರ ಹೇಳುವುದಲ್ಲ, ಹೇಳಲು ಅನೇಕ ವ್ಯಕ್ತಿಗಳಿದ್ದಾರೆ. ನನಗಾಗಿ ಎಂದಲ್ಲ, ದೇವರಿಗಾಗಿ ಕೊಟ್ಟಂತ ಇಲ್ಲಿರುವಂತಹ ಮಕ್ಕಳ ದೇವರಿಗಾಗಿ ಕೊಟ್ಟವರು, ದೇವರ ಮಹಿಮೆಗಾಗಿ ಕೊಟ್ಟವರು. ಬರೀ ಇವತ್ತು ಇದನ್ನ ಮಾತ್ರ ಚಿಂತಿಸ್ತಾ ಇದ್ದೇವೆ. ದೇವರ ಅಳೆದು ಕೊಡುವರು ಹೇಗೆ ಕೊಡ್ತಾರೆ ಅಂದ್ರೆ ಆ ಸಮಯಕ್ಕೆ ಸರಿಯಾಗಿ ಬಾಚಿ ಕೊಡ್ತಾರೆ. ಆಶೀರ್ವಾದ ಎಂಬುದು ಒಂದು ಮಿಂಚಿನಂತೆ ಬರ್ತದೆ, ಒಂದು ಗುಡುಗಿನಂತೆ ಬರ್ತದೆ. ಇದು ಕೊಡುವ ಆಶೀರ್ವಾದ, ಇದು ಕೊಡುವ ಆಶೀರ್ವಾದ. ಹಾಗೆ ನಮ್ಮ ಜೀವನದಲ್ಲಿ ನನ್ನ ಆಶೀರ್ವಾದನ ಕಾಣಬೇಕು. ಏನು ಪ್ರಿಯರೇ, ನೀವು ₹1 ಒಬ್ಬ ಭಿಕ್ಷುಕನಿಗೆ ಕರುಣೆಯಿಂದ ಒಂದು ₹1 ಕೊಟ್ಟರು ಅದಕ್ಕೆ ಅಳತೆ ಇದೆ. ಒಂದು ರಸ್ತೆಯಲ್ಲಿರುವಂತ ಭಿಕಾರಿಗೆ ನೀವು ₹100 ಕೊಟ್ಟರು ಅದಕ್ಕೆ ಅಳತೆ ಇದೆ. ಒಂದು ರೋಗಿಗೆ ಕೊಟ್ಟರು ಅಳತೆ ಇದೆ, ಒಬ್ಬರಿಗೆ ಒಂದು ಊಟ ಕೊಟ್ಟರು ಅದಕ್ಕೆ ಅಳತೆ ಇದೆ. ನನಗೆ ಕೊಟ್ಟರು ಅದಕ್ಕೆ ಖಂಡಿತ ಅಳತೆ 100% ಇದೆ. ಯಾಕಂದ್ರೆ ನೀವು ನನಗೆ ಕೊಟ್ಟಿದ್ದೀರಿ ಎಂಬುದಾದ್ರೆ ಅದು ದೇವರ ವಾಕ್ಯಕ್ಕಾಗಿ ಕೊಟ್ಟಿದ್ದೀರಿ ಅಂತೇಳಿ ಅರ್ಥ, ದೇವರ ಸಾಮ್ರಾಜ್ಯಕ್ಕಾಗಿ ಕೊಟ್ಟಿದ್ದೀರಿ ಅಂತೇಳಿ ಅರ್ಥ.
ನೀವು ನನ್ನನ್ನ ಸಾಕೋದಲ್ಲ. ನೀವು ಕೊಡುವಾಗ ನೀವು ಕೊಡುವಂತ ಆ ಊಟವನ್ನು ನಾನು ಭುಜಿಸ್ತೇನೆ, ಆದ್ರೆ ನೀವು ನನ್ನನ್ನ ಸಾಕೋದಲ್ಲ, ದೇವರ ವಾಕ್ಯವನ್ನು ಸಾಕ್ತೀರಿ ಅಂತ ಅರ್ಥ. ಯಾಕೆಂದ್ರೆ ನಾನು ದೇವರ ವಾಕ್ಯದಲ್ಲಿ ಜೀವಿಸ್ತಾ ಇದ್ದೇನೆ, ದೇವರ ವಾಕ್ಯಕ್ಕಾಗಿ ಜೀವಿಸ್ತಾ ಇದ್ದೇನೆ. ನನ್ನ ಜೀವನವೇ ದೇವರ ವಾಕ್ಯವಾಗಿದೆ. ನನ್ನ ಜೀವನವೇ ನನ್ನ ಬಿಸ್ನೆಸ್, ನನ್ನ ಕೆಲಸವೇ ದೇವರ ವಾಕ್ಯ. ಅದರಿಂದ ನನಗಲ್ಲ, ನೀವು ಕೊಟ್ಟಿರೋದು ನನಗಲ್ಲ, ದೇವರ ಮಹಿಮೆಗಾಗಿ. ನೀವು ಕೊಡುವುದನ್ನು ಭುಜಿಸಿ ನಾನು ಸಂತೋಷಿಸುವಾಗ ಆ ಆಶೀರ್ವಾದ ಖಂಡಿತವಾಗಿ ನಿಮಗೆ. ಈಗ ಈ ಸೇವೆಗಾಗಿ ನೀವು ಕೊಡುವಾಗ ಆಶೀರ್ವಾದ ನಿಮಗೆ. ಯಾಕೆಂದ್ರೆ ನೀವು ನನಗೆಲ್ಲ ಕೊಡುವುದು ದೇವರಿಗೆ, ದೇವರ ವಾಕ್ಯಕ್ಕೆ, ದೇವರ ಮಹಿಮೆಗೆ, ದೇವರ ಮಹತ್ವಕ್ಕೆ. ಸೊ ನೀವು ಇತರರಿಗೆ ಕೊಡುವ ಅಳತೆಯಲ್ಲಿ ದೇವರು ನಿಮಗೆ ಒಳ್ಳೆದು ಕೊಡುವರು. ಸೊ ನಾನು ಒಳ್ಳೆಯ ಮನಸ್ಸಿನಿಂದ ಅದು 10 ಪೈಸೆ ಆದ್ರೂ ಅದಕ್ಕೆ ಅಳತೆ ಉಂಟು, 100 ರೂಪಾಯಿ ಇದ್ರು ಅದಕ್ಕೆ ಅಳತೆ ಉಂಟು, 1,00,000 ರೂಪಾಯಿ ಇದ್ರು ಅಳತೆ ಉಂಟು. ಎಷ್ಟಿದ್ರು ಒಂದು ಇಡೀ ಹಕ್ಕಿ ಅಂದ್ರೂ ಅದಕ್ಕೆ ಅಳತೆ ಉಂಟು. ಸೊ ಅದರಿಂದ ಪ್ರಿಯರೇ, ಆಲಿಸಿ, ಧ್ಯಾನಿಸಿ, ಯೇಸು ಸ್ವಾಮಿಯಲ್ಲಿ ವಿಶ್ವಾಸವಿಡಿ. ಕೇಳುವಂತ ವಾಕ್ಯಗಳನ್ನ, ಇದು ಯೇಸುವಿನ ವಾಕ್ಯ. ಈ ವಾಕ್ಯದ ಮೂಲಕವಾಗಿ ದೇವರು ನನ್ನನ್ನು ಆಶೀರ್ವದಿಸ್ತಾರೆ. ಈ ವಾಕ್ಯವನ್ನು ಕೇಳಿ ನಾನು ಇದನ್ನು ಅನುಸರಿಸುವಾಗ ದೇವರು ನನ್ನನ್ನು ಆಶೀರ್ವದಿಸುತ್ತಾರೆ. ನನ್ನ ಜೀವನದಲ್ಲಿ ನಾನು ಹಿಂದೆ ಅದ್ಭುತವನ್ನು ಕಾಣುತ್ತೇನೆ ಎಂಬ ವಿಶ್ವಾಸದ ನಿಮಿತ್ತವಾಗಿ ನಾನು ದೇವರ ವಾಕ್ಯವನ್ನು ಧ್ಯಾನಿಸುವುದಾದರೆ ಅದರ ಪ್ರತಿಫಲ ನಿಮ್ಮದು 100 ಮಡಿಯಷ್ಟಿರುವುದು, 100 ಮಡಿಯಷ್ಟಿರುವುದು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಿಯರೇ, ಆಲಿಸಿ, ಧ್ಯಾನಿಸಿ, ಪ್ರಾರ್ಥಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೋಸಾರಿಯೋ ಪಾಂಡವಪುರ. ಮೇ ಗಾಡ್ ಬ್ಲೆಸ್ ಯು. ಪ್ರೇಸ್ ದಿ ಲಾರ್ಡ್. ಪ್ರಾರ್ಥನಾ ಸಹಾಯಕ್ಕಾಗಿ ದೂರವಾಣಿ ಸಂಖ್ಯೆ 09902423181. ಮೇ ಗಾಡ್ ಬ್ಲೆಸ್ ಯು.